ಪ್ರಿಯರಾದ ದೇವಜನರೇ, ಇವತ್ತು ನಾವು ನೋಡ್ತಿರುವಂತಹದ್ದು ಜ್ಯೋತಿಷ್ಯ ಶಾಸ್ತ್ರ. ಮೂಢನಂಬಿಕೆಗಳಲ್ಲಿ ಇನ್ನೊಂದು ಮೂಢನಂಬಿಕೆ ಇದೆಯಲ್ವ ಜನರ ಮಧ್ಯ. ಏನಿದು? ಜ್ಯೋತಿಷ್ಯ ಶಾಸ್ತ್ರ, ಆಸ್ಟ್ರಾಲಜಿ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು. ಹೌದಾ? ಏನು ಹಂಗಂದರೆ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು? ಮುಂದೆ ನಡೆಯುವಂತಹದ್ದನ್ನು ಇವಾಗಲೇ ಹೇಳ್ತಾರೆ. ಹೌದಾ? ಹೇಳ್ತೀವಿ ಅಂತಾರೆ. ಅವ್ರು ಹೇಳ್ತಾರಾ ಇಲ್ವಾ ಅನ್ನುವಂತಹದ್ದನ್ನು ನೋಡೋಣ ಬೈಬಲಲ್ಲಿ. ಓಕೆ, ಮುಂದೆ ನಡೆಯುವಂತಹದ್ದನ್ನು, ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನುವಂತಹದ್ದನ್ನು ಜ್ಯೋತಿಷ್ಯ ನೋಡ್ತೀವಿ ಅಂತ ಹೇಳಿ ನಿಮ್ಮ ಪಂಚಾಂಗನೋ ಏನೋ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತು, ನೀವು ಹುಟ್ಟಿದಂತಹ ಸಮಯ ಕಾಲ ಇದನ್ನೆಲ್ಲ ನೋಡಿ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ನಿಮಗೆ ಹಿಂಗಾಗತ್ತೆ ಅಂಥೇಳಿ ಹೇಳ್ತಾರೆ. ಹೌದಾ? ಇದೇನಾ ಜ್ಯೋತಿಷ್ಯ ಶಾಸ್ತ್ರ? ಏನೇನು ಕೇಳ್ತಾರೆ ಹಾಗಿದ್ರೆ ನಿಮ್ಮ ಹತ್ರ ಜ್ಯೋತಿಷ್ಯ ಹೇಳುವುದಕ್ಕಿಂತ ಮುಂಚೆ? ಏನೇನು ಕೇಳ್ತಾರೆ? ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾರೆ. ಓಕೆ, ಡೇಟ್ ಆಫ್ ಬರ್ತ್ ಕೇಳ್ತಾರೆ. ನೀವು ಹುಟ್ಟಿದ ದಿನಾಂಕವನ್ನು ಅವ್ರಿಗೆ ತಿಳಿಸ್ತೀರಾ? ನೆಕ್ಸ್ಟ್ ಆಮೇಲೆ ಇನ್ನೂ ಏನೇನು ಕೇಳ್ತಾರೆ? ಟೈಮ್ ಕೇಳ್ತಾರೆ. ಹಾಂ, ಟೈಮ್ ಕೇಳ್ತಾರೆ. ಓಕೆ, ನಿಮ್ಮ ಹತ್ರ ಈ ಡೇಟ್ ಆಫ್ ಬರ್ತು, ಈ ಟೈಮನ್ನೆಲ್ಲ ತೊಗೊಂಡ ನಂತರ ಅವರ ಅಸೆಸ್ಮೆಂಟ್ ಏನು ಅಂತ ಹೇಳಿ ಕೇಳಿದ್ರೆ, ಈ ಸಂದೇಶಕ್ಕೋಸ್ಕರ ಅಂಥೇಳಿ ಒಂದಷ್ಟು ಹುಡುಕಿ ಓದ್ತಿದ್ದೆ. ಹೇಗೆ ಯೋಚನೆ ಮಾಡಿ ನೋಡ್ತಾರೆ ಜ್ಯೋತಿಷ್ಯವನ್ನು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಡೇಟನ್ನು ತೊಗೊಂಡು, ನಾವು ಏನು ಡೇಟ್ ಕೊಡ್ತೀವೋ ಆ ಡೇಟನ್ನು ತೊಗೊಂಡು, ಆ ಟೈಮನ್ನು ತೊಗೊಂಡು, ನೀವು ಹುಟ್ಟಿರುವಂತಹ ಟೈಮ್ಗೆ ಆಕಾಶದಲ್ಲಿ ಸೂರ್ಯ ಎಲ್ಲಿದ್ದ ಅನ್ನೋದರ ಮೇಲೆ ನಿಮ್ಮ ಜ್ಯೋತಿಷ್ಯ ಹೇಳ್ತಾರಂತೆ. ಆಕಾಶದಲ್ಲಿ ಸುಮಾರು 12 ಬೇರೆ ಬೇರೆ ಪೋರ್ಷನ್ ಇದೆಯಂತೆ. ಓಕೆ, ಬೇರೆ ಬೇರೆ ಪಾರ್ಟ್ಸ್ ಇದೆಯಂತೆ. ಆ ಪಾರ್ಟಲ್ಲಿ ನೀವು ಹುಟ್ಟಿದಂತಹ ದಿನ, ನೀವು ಹೇಳಿದಂತಹ ಟೈಮಲ್ಲಿ ಸೂರ್ಯ ಎಲ್ಲಿದ್ದ, ಯಾವ ಪೋರ್ಷನಲ್ಲಿದ್ದ ಅನ್ನುವಂತಹದ್ರ ಮೇಲೆ ಜ್ಯೋತಿಷ್ಯ ಹೇಳ್ತಾರೆ. 12 ಪಾರ್ಟ್ಗಳಿದೆಯಂತೆ ಆಕಾಶದಲ್ಲಿ. ಅದರ ಮೇಲೆ ನಿಮ್ಮ ಗೋತ್ರವನ್ನು ಹೇಳ್ತಾರೆ. ರಾಶಿ ಗೊತ್ತಲ್ವ ನಮಗೆ? ಝೋಡಿಯಾಕ್ ಸೈನ್ಸ್ ಅಂತ ಹೇಳಿ ಕರಿತೀವಿ. ರಾಶಿ ಗೊತ್ತಲ್ವ? ಎಷ್ಟು ರಾಶಿ ಇದೆ? 12 ಅಲ್ವಾ? ಅದು ಯಾವುದ್ರ ಮೇಲೆ ಡಿಸೈಡ್ ಆಗುತ್ತೆ ಗೊತ್ತಾ? ಯಾವುದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಗೊತ್ತಾ ಇವರು? ಯಾವುದ್ರ ಮೇಲೆ? ಸೂರ್ಯ ಆ ಟೈಮಲ್ಲಿ ಯಾವ ಕ್ಷೇತ್ರದಲ್ಲಿದ್ದ, ಆಕಾಶದ 12 ಭಾಗಗಳಲ್ಲಿ ಸೂರ್ಯ ಯಾವ ಕ್ಷೇತ್ರದಲ್ಲಿದ್ದ ಅದ್ರ ಮೇಲೆ ನಿಮ್ಗೊಂದು ರಾಶಿಯನ್ನು ಕೊಡ್ತಾರೆ. ಆ ರಾಶಿಗೆ ಸಂಬಂಧಪಟ್ಟೇ ನೀವು ಹೆಸರಿಡಬೇಕು ಅಲ್ವಾ? ನಿಜನಾ? ಹಾಗಾದರೆ ಇದೆಲ್ಲ ಹೆಂಗೆ ಬರ್ತಿದೆ ಅನ್ನುವಂತಹದ್ದು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂತಹದ್ದನ್ನು ಕೊನೆಯಲ್ಲಿ ನೋಡೋಣ. ಓಕೆ, ಹಾಗಿದ್ದರೆ ನಿಮ್ಮ ಡೇಟನ್ನು ಕೇಳಿದ್ರು, ನೀವು ಹುಟ್ಟಿದಂತಹ ಟೈಮನ್ನು ಕೇಳಿದ್ರು, ನೆಕ್ಸ್ಟ್ ಸೂರ್ಯ ಆ ಟೈಮಲ್ಲಿ ಎಲ್ಲಿದ್ದ ಆಕಾಶದಲ್ಲಿ, ಯಾವ ಕ್ವಾಡ್ರೆಂಟಲ್ಲಿದ್ದ 12 ಕ್ವಾಡ್ರೆಂಟ್ಸಲ್ಲಿ ಅಂತ ಹೇಳಿ ಕಂಡು ಹಿಡಿದು, ಅದಾದಮೇಲೆ ಅದರ ಬೇಸಿಸ್ ಮೇಲೆ ನಿಮ್ಗೊಂದು ರಾಶಿಯನ್ನು ಅಲೋಕೇಟ್ ಮಾಡಿ, ಆ ರಾಶಿಗೆ ಸಂಬಂಧಪಟ್ಟಂತೆ ನೀವು ಹುಟ್ಟಿದಂತಹ ಟೈಮಲ್ಲಿ ಉಳಿದಂತಹ ಗ್ರಹಗಳೆಲ್ಲ ಯಾವ್ಯಾವ ತನ್ನ ಸ್ಥಳದಲ್ಲಿ ಇದೆ ಅಂತ ಹೇಳಿ ಅಂದಾಜು ಮಾಡಿ, ಅದಾದ ನಂತರ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಇದೇ ಜ್ಯೋತಿಷ್ಯ. ಓಕೆ, ಸರಿ. ಇದು ತಪ್ಪ ಸರಿನಾ ಅನ್ನುವುದಕ್ಕಿಂತ ಮುಂಚೆ ಏನೇನು ಹೇಳ್ತಾರೆ, ಹೇಗೆ ಹೇಳ್ತಾರೆ ಅನ್ನುವಂತಹದ್ದನ್ನು ನೋಡಿದ್ದೇವೆ. ಏನೇನು ಹೇಳ್ತಾರೆ ಹೇಳಿ? ಏನೇನು ಹೇಳ್ತಾರೆ? ನೀವೊಂದು ಸಮಸ್ಯೆಯಲ್ಲಿದ್ದೀರಾ, ಅವ್ರು ಏನು ಹೇಳ್ತಾರೆ ಅಂತ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳೋಣ. ಓಕೆ, ಅದು ಎಷ್ಟು ಕ್ಷುಲ್ಲಕವಾಗಿರುವಂತಹದ್ದು, ಎಷ್ಟು ಸಿಲ್ಲಿ ಆಗಿರುವಂತಹದ್ದು ಅಂತ ನಿಮಗೆ ಅರ್ಥ ಆಗೋಗುತ್ತೆ. ಜ್ಯೋತಿಷ್ಯ ಹೇಳಬೇಕಾದ್ರೆ ಏನು ಹೇಳ್ತಾರೆ? ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಕೂತ್ಕೊಂಡು ಕೇಳ್ತಿದ್ದಾನೆ ಅಂತ ಅಂದ್ಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರಿಯನ್ನು. ಏನಾಗುತ್ತೆ ನನ್ನ ಬದುಕಿನಲ್ಲಿ ಮುಂದೆ, ಇವಾಗ ಹೆಂಗಿದೆ ನನ್ನ ಬದುಕು ಅಂತ ಹೇಳಿ ಕೇಳ್ದ ಅಂತ ಅಂದ್ಕೊಳ್ಳಿ. ಏನು ಹೇಳ್ತಾರೆ? ನೀನೊಂದು ಸಮಸ್ಯೆಯಲ್ಲಿದೆಯಾ. ಓಕೆ, ಈಗ ನೀವು ಹೇಳಿ, ಪ್ರಪಂಚದಲ್ಲಿ ಯಾರಿಗೆ ಸಮಸ್ಯೆ ಇಲ್ಲ? ಎಲ್ಲರಿಗೂ ಇದೆಯಾ? ಹಾಂ, ಈ ವ್ಯಕ್ತಿ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದಿದ್ದ ನೋಡಿ, ಆ ವ್ಯಕ್ತಿ ಅದೊಂದು ಮಾತಿಗೆ ಕನೆಕ್ಟ್ ಆಗ್ಲಿಕ್ಕೆ ಶುರು ಆಗ್ತಾನೆ. ಹೌದಾ ಇಲ್ವ? ಹೌದು, ನಾನು ಸಮಸ್ಯೆಯಲ್ಲಿದ್ದೇನೆ. ವಿಚಿತ್ರ ಏನಂದರೆ ನಿಮಗೆ ಜ್ಯೋತಿಷ್ಯ ಹೇಳೋರು ಸಹ ಸಮಸ್ಯೆಯಲ್ಲೇ ಇರುವಂತಹದ್ದು. ಹೌದಾ ಇಲ್ವಾ? ನಿಮಗೊಂದು ಸಮಸ್ಯೆ ಇದೆ. ನಿಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಹೆಲ್ತ್ ಇಶ್ಯೂ, ಅನಾರೋಗ್ಯ ಸಮಸ್ಯೆ ಇದೆ. ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಹೆಲ್ತ್ ಇಶ್ಯೂ ಇದ್ದೇ ಇರುತ್ತೆ. ಇಲ್ಲದೇ ಇರುವಂಥವ್ರು ಯಾರಾದರೂ ಇದ್ದಾರಾ? ಅಪ್ಪಗೆ BP ಶುಗರ್ ಇರುತ್ತೆ, ಅಮ್ಮಗೆ ಇನ್ನೊಂದಿರುತ್ತೆ, ಅಥವಾ ಯೌವನಸ್ಥರಿಗೆ ಇನ್ನೊಂದು ರೀತಿಯಾಗಿರುವಂತಹ ರೋಗಗಳು, ಇಲ್ಲಾಂದರೆ ಹಿರಿಯರಿಗಾದರೂ ಇರುತ್ತೆ. ಹಾಂ, ನಿಮ್ಮ ಕುಟುಂಬದಲ್ಲಿ ಖಂಡಿತವಾಗಿ ಒಂದು ಸಮಸ್ಯೆ ಇದೆ. ಯಾರಿಗೂ ಅನಾರೋಗ್ಯ ಸಮಸ್ಯೆ ಇದೆ, ನಿಮಗೊಂದು ಸಮಸ್ಯೆ ಇದೆ. ಅದು ಕರೆಕ್ಟು, ಯಾಕಂದರೆ ಎಲ್ಲರ ಜೀವನದಲ್ಲೂ ಸಮಸ್ಯೆ ಇದ್ದೇ ಇರುತ್ತಲ್ವ. ನೆಕ್ಸ್ಟ್, ನಿಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಖಂಡಿತವಾಗ್ಲೂ ಅನಾರೋಗ್ಯ ಸಮಸ್ಯೆ ಇದೆ. ಇನ್ನು ಜ್ಯೋತಿಷಿಯನ್ನು ನಿಮ್ಮ ಮನೆಗೆ ಕರ್ಕೊಂಡು ಬಂದಿರಿ ಅಂತ ಅಂದ್ಕೊಳ್ಳಿ. ಮನೆಯಲ್ಲಿ ಆ ಕಡೆ ಈ ಕಡೆ ಒಂದು ಹೆಣ್ಮಗು ಓಡಾಡ್ತಿದೆ, ಯೌವನ ಕಾಲಕ್ಕೆ ಬಂದಿರುವಂಥ ಹೆಣ್ಮಗು. ಅಂದಿದ ತಕ್ಷಣ ನೆಕ್ಸ್ಟ್ ಭವಿಷ್ಯತ್ ಏನಾಗಿರುತ್ತೆ ಗೊತ್ತಾ? ನಿಮ್ಮ ಮಗಳಿಗೆ ಇನ್ನೂ ಮದುವೆ ಆಗ್ತಿಲ್ಲ. ನಿಜಾನ ಸುಳ್ಳ? ಅವ್ರ ಮಗಳಿಗೆ ಮದುವೆ ಆಗಿದ್ದರೆ ತಂದೆ ತಾಯಿ ಮನೇಲಿ ಏನಕ್ಕೋಸ್ಕರ ಇರ್ತಾಳೆ? ಯಾಕೆ? ಎಲ್ಲಿರ್ತಾಳೆ? ಗಂಡನ ಮನೆಯಲ್ಲಿ. ಇವಾಗ ಯೌವನ ಕಾಲಕ್ಕೆ ಬಂದಿರುವಂಥ ಹುಡುಗಿ ಇನ್ನೂ ಸಹ ಓಡಾಡ್ಕೊಂಡಿದ್ದಾಳೆ ಅಂದರೆ ಅದಕ್ಕೆ ಅರ್ಥ ಏನು? ಮದುವೆ ಆಗಿಲ್ಲ ಅಂತಲ್ವ? ಅದು ಊರಿಗೆ ಗೊತ್ತಿರುವಂಥ ಸತ್ಯ ಅಲ್ವಾ? ಇವ್ರು ಹೇಳುವಂತಹದ್ದು ಏನದರಲ್ಲಿ? ನೆಕ್ಸ್ಟ್, ಇನ್ನು ಯೌವನ ಕಾಲಕ್ಕೆ ಬಂದಿರುವಂಥ ಹುಡುಗ ಓಡಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ನಿಮ್ಮ ಮಗನಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಕೆಲಸ ಸಿಕ್ಕಿದ್ರೆ ಮನೇಲಿರ್ತಾನೆ? ಇಲ್ಲ ಅಲ್ವಾ? ಹಾಂ, ಇದು ಜ್ಯೋತಿಷ್ಯ ಶಾಸ್ತ್ರ. ಇದಕ್ಕೆ ಫೀಸನ್ನು ಕೊಟ್ಟು
ಕಣಿ ಹೇಳುವಂಥವ್ರನ್ನ ನೋಡಿದ್ದೀರಾ? ಕಣಿ ಹೇಳ್ತೀನಿ ಅಂತ ಹೇಳಿ ಬರ್ತಿರ್ತಾರೆ ಮನೆ ಹತ್ರ. ಈ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅವ್ರ ಹಾವಳಿಗಳೆಲ್ಲ. ಆದರೆ ಸ್ವಲ್ಪ ಹಿಂದೆ ಹೋದರೆ ಒಂದು ಡೋಲ್ ಚಿಕ್ಕದಾಗಿ ಹಿಡ್ಕೊಂಡು ಬಂದ್ಬಿಡ್ತಾ ಇದ್ರು ಹೊಡ್ಕೊಂಡು. ಹೌದಾ? ಕಣಿ ಹೇಳ್ತೀವಿ. ಏನು ಹೇಳ್ತೀರಾ? ಇದೇ ಮನೆ ನೋಡುವಂತಹದ್ದು. ಒಂದು ವೇಳೆ ಅವ್ರು ಸೆಕೆಂಡ್ ಫ್ಲೋರಲ್ಲೋ ಥರ್ಡ್ ಫ್ಲೋರಲ್ಲೋ ಎಲ್ಲೋ ಒಂದು ಮೂಲೆಯಲ್ಲಿ ಕಾಣಿಸ್ಕೊಳ್ತಿದ್ರೆ ಅವ್ರು ಇರುವಂತಹದ್ದು ಬಾಡಿಗೆ ಮನೆ ಅಂತ ಗೊತ್ತಾಗಿದ ತಕ್ಷಣ ನೆಕ್ಸ್ಟ್ ಅದಕ್ಕೆ ಟಾರ್ಗೆಟ್. ಇನ್ನೂ ನೀವು ಒಂದು ಮನೆ ಇಲ್ಲದೆ ಇನ್ನೂ ಒದ್ದಾಡ್ತಿದ್ದೀರಾ. ನೀವು ಹೋಗಿ ಯಾರ ಮನೆ ಮುಂದೆ ಆದರೂ ನಿಂತ್ಕೊಂಡ್ರೆ, ಒಂದು ದೊಡ್ಡ ಒಂದು 4 ಹಂತಸ್ತಿರುವಂತಹ 4 ಫ್ಲೋರ್ಸ್ ಇರುವಂತಹ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡ್ರೆ, ಅವ್ರ ಮನೆ ಥರ್ಡ್ ಫ್ಲೋರಲ್ಲಿ ಅಂತಿದ ತಕ್ಷಣ ನಿಮ್ಗೇನು ಗೊತ್ತಾಗುತ್ತೆ ಹೇಳಿ? ಬಾಡಿಗೆ ಮನೆ ಅಂತ ಗೊತ್ತಾಗುತ್ತಲ್ವ? ಓನರ್ ಆದರೆ ಎಲ್ಲಿರ್ತಾರೆ? ಒಂದು ದೊಡ್ಡ ಮನೇಲಿ ಇರ್ತಾರೆ, ಒಂದು ಡೂಪ್ಲೆಕ್ಸಲ್ಲಿ ಇರ್ತಾರೆ, ಅಥವಾ ಕೆಳಗಡೆ ಇರ್ತಾರೆ, ಒಟ್ಟಾರೆ ಒಂದು ದೊಡ್ಡ ಮನೆಯಲ್ಲಿ ಇರ್ತಾರೆ. ಅದು ಯಾವುದೋ ಒಂದು ಮೂಲೆಯಲ್ಲಿ 3ನೇ ಫ್ಲೋರಲ್ಲಿ ಸಿಂಗಲ್ BHK ಇರ್ತಾರೆ ಓನರ್ ಆದರೆ? ಇಲ್ಲ. ಅದು ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುವಂತಹದ್ದ ಅಲ್ವಾ? ಗೊತ್ತಾಗುವಂತಹದ್ದ. ನೀವು ಮನೆ ಕಟ್ಟಿಸ್ಲಿಕ್ಕಾಗದೆ ಇನ್ನೂ ಒದ್ದಾಡ್ತಿದ್ದೀರಾ. ಅವ್ರು ಕಟ್ಟಿಸುವಂತಹ ಪ್ಲ್ಯಾನೇ ಇರೋದಿಲ್ಲ. ಆವಾಗ ಕಿವಿ ಕೊಡ್ತಾರೆ ಅವರು, ಹೌದು ಅಂತ ಹೇಳಿ. ನಿಜನಾ? ಕಣ್ಣು ಮುಚ್ಕೊಂಡು ಕಲ್ಲು ಹೊಡೆಯುವಂತಹದ್ದು ಅಂದರೆ ಇದೆ. ಸುಮ್ಮನೆ ಏನೋ ಬ್ಯಾಗ್ ಬಂದಂತೆ ನೋಡಿ. ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಅವರ ಬುದ್ಧಿವಂತಿಕೆ ಮೆಚ್ಚಬೇಕು. ಈ ಜ್ಯೋತಿಷ್ಯವನ್ನು ಕೇಳ್ತಿದ್ದಾರಲ್ವ, ಇವರ ದಡ್ಡತನಕ್ಕೆ ಅಸಹ್ಯಿಸಬೇಕು. ಯಾಕೆಂದರೆ ಅವ್ರು ನೋಡಿದ ತಕ್ಷಣವೇ ಇಲ್ಲಿ ಒಂದು ವಯಸ್ಸಿಗೆ ಬಂದಿರುವಂಥ ಹುಡುಗಿ ಓಡಾಡ್ತಿದ್ದಾಳೆ ಅಂದರೆ ಈಕೆಗೆ ಮದುವೆ ಆಗಿಲ್ಲ, ವಯಸ್ಸಿಗೆ ಬಂದಿರುವಂಥ ಹುಡುಗ ಓಡಾಡ್ತಿದ್ದಾನೆ ಅಂದರೆ ಇವನು ಕೆಲಸ ಸಿಕ್ಕಿಲ್ಲ ಅಂತ ಹೇಳಿ ಎಷ್ಟು ಬೇಗ ಜಡ್ಜ್ ಮಾಡಿ ಹೇಳ್ತಿದ್ದಾರೆ ನೋಡಿ. ಅದು ನಮ್ಮ ಗ್ರಹಗತಿಗಳನ್ನು ನೋಡಿ ಹೇಳಿರುವಂತಹದ್ದಲ್ಲ. ಏನು ನೋಡಿ ಹೇಳಿರುವಂತಹದ್ದು? ನಮ್ಮ ಮನೆ ಪರಿಸ್ಥಿತಿಗಳನ್ನು ನೋಡಿ ಹೇಳಿರುವಂತಹದ್ದು. ಹೌದಾ? ಜ್ಯೋತಿಷ್ಯದವರ ಹತ್ರ ಬರುವಂತಹ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ನಿಜನಾ ಇಲ್ವಾ? ಸಮಸ್ಯೆಗೆ ಅಂತಲೇ ಅಲ್ವಾ ಅವ್ರು ಬಂದಿರುವಂತಹದ್ದು. ಈಗ ಅವ್ರಿಗೊಂದು ಸಮಸ್ಯೆ ಇದ್ದೇ ಇರುತ್ತೆ. ಈ ನನಗೆ ಹೇಳಿದಂಥ ಇಷ್ಟು ಸಮಸ್ಯೆಗಳಲ್ಲಿ ಯಾವುದೋ ಒಂದು ಸಮಸ್ಯೆ ಇರುತ್ತೆ. ಇಲ್ಲ ಅಂದರೆ ಸಾಲ ಜಾಸ್ತಿ ಆಗಿದೆಯಾ ಅಂತಾರೆ. ಸಾಲ ಜಾಸ್ತಿ ಆಗಿಲ್ಲ ಅಂತ ಅಂದ್ಕೊಳ್ಳಿ ಆ ವ್ಯಕ್ತಿ. ಇವಾಗ ಟಾಪಿಕನ್ನು ಬಿಟ್ಟು ಪಟ್ಟಂತ ಇನ್ನೊಂದು ಟಾಪಿಕ್ ಹೋಗ್ತಾರೆ. ಒಂದಾದ್ಮೇಲೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದಕ್ಕಾದ್ರೂ ನಾವು ರಿಯಾಕ್ಟ್ ಮಾಡಿದ್ರೆ, ಸ್ವಾಮಿ ಇಲ್ಲೇ ಇರಿ, ನಾವು ಹೌದೌದು ನಿಜವಾಗ್ಲೂ ಇದು ತುಂಬ ದೊಡ್ಡ ಸಮಸ್ಯೆ ನನ್ನ ಜೀವನದಲ್ಲಿ ಅಂದರೆ ಅದನ್ನು ಮುಂದುವರಿಸ್ತಾರೆ. ಅದಕ್ಕೆ ಆಳಕ್ಕೆ ಇಳಿತಾರೆ ಒಂದೊಂದಾಗಿ ಸುಳ್ಳುಗಳನ್ನು ಹೇಳಲಿಕ್ಕೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಪಕ್ಕದ ಟಾಪಿಕ್ ಮುಂದೆ ಹೋಗ್ತಾ ಇರ್ತಾರೆ. ಇದೇನಾ ನಡೀತಿರುವಂತಹದ್ದು? ಇದೇನಾ? ನಾವು ಕಳೆದ 3-4 ವಾರಗಳಿಂದ ಮಾತಾಡ್ಕೊಂಡು ಬರ್ತಿದ್ದೀವಲ್ವ ಪ್ರಿಯರೇ. ಒಂದು ವೇಳೆ ಮಾಟ ಮಂತ್ರ ಇದ್ದರೆ ಏನು ಮಾಡ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಎಲೆಕ್ಷನ್ಗೆ ಇಷ್ಟೊಂದು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಅಪೋಸಿಷನ್ ಪಾರ್ಟಿ ಲೀಡರ್ ಮೇಲೆ ಮಾಟ ಮಂತ್ರ ಮಾಡಿಸಿದ್ರೆ ಆ ವ್ಯಕ್ತಿಗೆ ಏನೋ ಆಗೋಗುತ್ತೆ. ನಾವು 1 ರೂಪಾಯಿನೂ ಖರ್ಚು ಮಾಡದೆ ಆರಾಮಾಗಿ ಎಲೆಕ್ಷನನ್ನು ಗೆಲ್ಲಬಹುದು. ಒಂದು ಕ್ಷೇತ್ರಕ್ಕೆ ಏನಕ್ಕೋಸ್ಕರ 500 ಕೋಟಿ 1000 ಕೋಟಿ ಖರ್ಚು ಮಾಡಬೇಕು? ಮಂತ್ರವಾದಿಗೆ 2 ಕೋಟಿ ಕೊಟ್ಟರೆ ಆಗೋಯ್ತಲ್ವ? ಇಲ್ಲಿ ಜ್ಯೋತಿಷ್ಯದಲ್ಲಿ ಒಂದು ವೇಳೆ ಜ್ಯೋತಿಷ್ಯ ನಿಜ ಆಗಿದ್ರೆ, ಈ ಜ್ಯೋತಿಷ್ಯದವ್ರು ಏನು ಹೇಳಬೇಕು? ಎಲೆಕ್ಷನ್ಗಿಂತ ಮುಂಚೆ ಯಾರು ಗೆಲ್ತಾರೆ ಅಂತ ಹೇಳಬೇಕು. ಒಂದು ವೇಳೆ ಜನ ನಿಜವಾಗ್ಲೂ ಅದನ್ನು ನಂಬುವಂಥವ್ರಾದ್ರೆ ಏನು ಮಾಡಬೇಕು? BJP ಕಾಂಗ್ರೆಸ್ ಇದೆ ಅಂತ ಅಂದ್ಕೊಳ್ಳಿ. BJP ಅವ್ರಿಗೆ ಹೇಳ್ತು ನೆಕ್ಸ್ಟ್ ಕಾಂಗ್ರೆಸ್ಸೇ ಗೆಲ್ಲುವಂತಹದ್ದು ಅಂತ ಜ್ಯೋತಿಷ್ಯದವ್ರು ಯಾರೋ ಹೇಳಿದ್ರು. ಇವ್ರು ಖರ್ಚು ಮಾಡಬೇಕಾ? ಇನ್ನು ಕ್ಯಾನ್ವಾಸ್ ಮಾಡಬೇಕಾ? ಏನಾದರೂ ಮಾಡಬೇಕಾ? ಆದರೆ ಆಗ್ತಿದೆಯಾ ಅದು ಪ್ರಪಂಚದಲ್ಲಿ? ಇಲ್ಲ ಅಲ್ವಾ? ಸತ್ಯವೇದದಲ್ಲಿದೆ. ಇವರು ಇದನ್ನು ಏನಕ್ಕೋಸ್ಕರ ಇಷ್ಟಕ್ಕೂ ಒಂದು ಮುಖ್ಯವಾಗಿರುವಂತಹ ಪಾಯಿಂಟ್ ಏನಂದರೆ, ಈ ಸಂದೇಶದಲ್ಲಿ ಕಳೆದ 4 ವಾರಗಳಿಂದ ಮಾತಾಡಿ ಇದು 5ನೇ ಭಾಗವನ್ನು, ಅಂದರೆ ಸುಮಾರು 4 ಗಂಟೆಗಳ ಪ್ರಸಂಗವನ್ನು ಈಗಾಗಲೇ ಈ ಅಂಶದ ಮೇಲೆ ಮಾತಾಡಿಕೊಂಡು ಇದು 5ನೇ 5th hour ಪ್ರಸಂಗವನ್ನು ಏನಕ್ಕೋಸ್ಕರ ಶುರು ಮಾಡಿದ್ವಿ, ಇಷ್ಟೊಂದು ಡೀಪಾಗಿ ಏನಕ್ಕೋಸ್ಕರ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ದೇವರು ಹೇಸಿಗೆ ಅನ್ನುವಂತಹ ಪದವನ್ನು ಸತ್ಯವೇದದಲ್ಲಿ ಬಳಕೆ ಮಾಡಿ ಕೆಲವು ಕೆಲಸಗಳನ್ನು ಹೇಸಿಗೆಗೆ ಹೋಲಿಸಿದ್ದಾರೆ. ಅಸಹ್ಯವಾಗಿರುವಂತಹದ್ದು ಅಂತ ಹೇಳಿದ್ದಾರೆ. ಅದರಲ್ಲಿ ಇದು ಒಂದು. ಈ ಮೂಢನಂಬಿಕೆಗಳು ಅನ್ನುವಂತಹದ್ದು ಸಹ ಒಂದು. ಮೂಢನಂಬಿಕೆಗಳಿಗೆ ಯಾರೂ ಸಹ ಪ್ರೋತ್ಸಾಹ ಕೊಡಬಾರ್ದು. ಮೂಢನಂಬಿಕೆಗಳ ಹೆಸರಿನಲ್ಲಿ ಯಾರೂ ಸಹ ಜನರನ್ನು ನಂಬಿಸಬಾರದು. ಏಕೆಂದರೆ ಅದು ಮನುಷ್ಯರನ್ನು ದೇವರಿಂದ ದೂರ ಮಾಡಿ ದೇವರ ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಮನುಷ್ಯರ ಮನಸ್ಸಿನಲ್ಲಿ. ಒಂದು ಸರಿ ನೋಡೋಣ ಸತ್ಯವೇದದಲ್ಲಿ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 9ನೇ ವಚನದಿಂದ ಓದೋಣ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಿಕರು, ಪ್ರೇತಸಿದ್ಧರು, ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸ ಸಾಕು. ಏನು ಅರ್ಥ ಆಗ್ತಿದೆ ನಮಗೆ ಇಲ್ಲಿ? 9ನೇ ವಚನದಿಂದ ದೇವರು ಮಾತಾಡಿರುವಂತಹ ಶೈಲಿಯನ್ನು ಒಂದ್ಸರಿ ನೋಡಿ, ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ನೋಡಿ. ಅಲ್ಲಿ ದೇವರು ಉಪಯೋಗ ಮಾಡಿರುವಂತಹ ಒಂದೊಂದು ಪದಗಳು ಯೋಚನೆ ಮಾಡಿ ನೋಡಿ. ದೇವರಿಗೆ ಈ ವಿಚಾರಗಳಿಂದ ಎಷ್ಟು ಕೋಪ ಬಂದಿದೆ ಅಂತ ಹೇಳಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇದು ಇಸ್ರಾಯೇಲ್ಯರ ಮಧ್ಯದಲ್ಲಿ ಪ್ರಾರಂಭದಲ್ಲಿ ಇರಲಿಲ್ಲ. ಈ ಜ್ಯೋತಿಷ್ಯ ಹೇಳುವಂತಹದ್ದು, ಮಾಟ ಮಂತ್ರಗಳನ್ನು ನಡೆಸುವಂತಹದ್ದು, ಇದು ದೇವರ ಆರಿಸಿಕೊಂಡು ದೇವರು ಟ್ರೈನ್ ಮಾಡಿದಂತಹ ಪ್ರಜೆಗಳ ಮಧ್ಯದಲ್ಲಿ ಇರಲಿಲ್ಲ. ಇದು ಎಲ್ಲಿಂದ ಇವ್ರಿಗೆ ಅಂಟ್ಕೊಳ್ತು, ಎಲ್ಲಿಂದ ಸ್ಪ್ರೆಡ್ ಆಯಿತು ಅಂತ ಹೇಳಿದ್ರೆ, ಇಸ್ರಾಯೇಲ್ಯರು ಈಗಾಗಲೇ ಯಾವ ಅನ್ಯ ಜನರ ಮಧ್ಯೆ ಹೋಗ್ತಿದ್ರು, ಈಗಾಗಲೇ ಆ ಅನ್ಯ ಜನರು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಕಣಿ ಹೇಳುವಂತಹದ್ದು, ಮಾಟ ಮಂತ್ರ ಮಾಡುವಂತಹದ್ದು, ಜ್ಯೋತಿಷ್ಯ ಹೇಳುವಂತಹದ್ದು,
ಇವ್ರ ಮಧ್ಯದಲ್ಲಿ ಕಣಿ ಹೇಳುವಂಥವ್ರಿದ್ದಾರೆ, ಮಾಟ ಮಂತ್ರ ಮಾಡುವಂಥವ್ರಿದ್ದಾರೆ ಅಂದರೆ ಅದಕ್ಕರ್ಥ ಅವ್ರು ಮಾಡಿದಂತಹ ಮಾಟ ಮಂತ್ರ ನಡೀತಿತ್ತು ಅಂತಲ್ಲ. ಮಾಟ ಮಂತ್ರ ಮಾಡುವಂಥವ್ರು ಇವ್ರ ಮಧ್ಯ ಇದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ ಅಷ್ಟೇ. ನಾವು ಮಾಟ ಮಂತ್ರ ಮಾಡುವಂಥವ್ರು ಅಂತ ಸ್ವಲ್ಪ ಜನ ಹೇಳ್ಕೊಳ್ತಿದ್ದಾರೆ. ಆದರೆ ಅವ್ರು ಮಾಡಿದಂತಹ ಮಾಟ ಮಂತ್ರ ನಡೆಯುತ್ತಾ? ಕಳೆದ 2 ವಾರಗಳಿಂದ ನೋಡಿದ್ದೀವಿ. ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ಮಾಟ ಮಂತ್ರಿಕರು ಇದ್ದಾರೆ ಅಂತ ಬರ್ಸಿದ್ರು. ಅವರೆಲ್ಲ ಮಾಡುವಂತಹದ್ದು ಏನು? ಟ್ರಿಕ್ ಅಷ್ಟೇ, ಮ್ಯಾಜಿಕ್, ಜಾದೂ ಅಷ್ಟೇ. ಅವ್ರು ಮಾಡಿದಂತಹ ಕೆಲಸ ಯಾವುದೂ ಸಹ ನಡೆಯೋದಿಲ್ಲ. ಇವ್ರಿಗೆ ಯಾವುದಾದ್ರೂ ಒಂದು ಕೇಡು ಬಂದರೆ ಅದನ್ನು ತಪ್ಪಿಸ್ಕೊಳ್ಳುವಂತಹ ಶಕ್ತಿನೂ ಸಹ ಇರೋದಿಲ್ಲ. ಆದರೆ ಇವರು ಜನರನ್ನು ಮಾತ್ರ ನಂಬಿಸ್ತಿರುವಂತಹದ್ದು ಏನಂತ? ನಿಮಗೆ ಸಮಸ್ಯೆ ಇದ್ದರೆ ನೀವು ದೇವರ ಹತ್ರ ಹೋಗಬಾರ್ದು, ನಮ್ಮ ಹತ್ರ ಬರಬೇಕು. ಹಾಗಾದರೆ ಈ ವಿದ್ಯೆಗಳು, ಈ ಕೆಟ್ಟ ವಿದ್ಯೆಗಳು ಏನಿದೆ, ಮಾಟ ಮಂತ್ರ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಕಣಿ ಹೇಳುವಂತಹದ್ದು, ಶಕುನ ನೋಡುವಂತಹದ್ದು, ಇದೆಲ್ಲ ಯಾವ ಸ್ಥಾನದಲ್ಲಿ ಕೂತಿದೆ ಗೊತ್ತಾ? ದೇವರ ಸ್ಥಾನದಲ್ಲಿ ಕೂತಿದೆ. ಏನಕ್ಕೋಸ್ಕರ ಎಷ್ಟೊಂದು ಕೋಪ ಇದ್ರ ಮೇಲೆ ದೇವರಿಗೆ ಅಂತ ಹೇಳಿದ್ರೆ, ಇವು ಯಾವ ಸ್ಥಾನದಲ್ಲಿ ಕೂತಿದೆ ಮನುಷ್ಯರ ಮನಸ್ಸಿನಲ್ಲಿ? ದೇವರ ಸ್ಥಾನದಲ್ಲಿ. ದೇವರ ಹತ್ರ ಒಂದು ಸಮಸ್ಯೆಯನ್ನು ಪರಿಷ್ಕರಿಸ್ಕೋಬೇಕು ಅಂತ ಹೇಳಿದ್ರೆ ಜನ ದೇವರ ಹತ್ರ ಬರಬೇಕಾಗಿರುವಂಥವರು ಈ ಥರ ಹೊಟ್ಟೆಪಾಡಿಗೋಸ್ಕರ ಏನೇನೋ ಮಾಡುವಂತಹ ಜನರ ಹತ್ರ ಹೋಗ್ತಿದ್ದಾರೆ. ಅವ್ರು ಏನೇನು ಹೇಳಿದ್ರೆ ಅದನ್ನೆಲ್ಲ ನಂಬ್ತಿದ್ದಾರೆ, ಅವ್ರು ಏನೇನು ಹೇಳಿದ್ರೆ ಅದನ್ನೆಲ್ಲ ಮಾಡ್ತಿದ್ದಾರೆ. ಒಂದ್ಸರಿ ಓದೋಣ ಈಗ. ನಿಮ್ಮ ದೇವರಾದ 9ನೇ ವಚನದಿಂದ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಬಾರದು ಅನ್ನುವುದಕ್ಕೂ ಅನುಸರಿಸಲೇಬಾರದು ಅನ್ನುವುದಕ್ಕೂ ವ್ಯತ್ಯಾಸ ಇದೆಯಾ? ಯಾವ ಕಾರಣಕ್ಕೂ ಇದನ್ನು ಮಾಡಬಾರ್ದು, ಅದು ದೇವರ ಟೋನಲ್ಲಿ. ಓಕೆ, ಮುಂದೆ 10ನೇ ವಚನ. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರಮಂತ್ರಗಳನ್ನು ಮಾಡುವವರು. 11ನೇ ವಚನ. ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಿಕರು, ಪ್ರೇತಸಿದ್ಧರು, ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು. ಅಂದರೆ ಇಷ್ಟು ವೆರೈಟಿಯಲ್ಲಿ ಆಗಿನ ಕಾಲದಲ್ಲೇ ಸುಮಾರು 4000 ವರ್ಷಗಳ ಹಿಂದನೇ ಭೂಮಿಯ ಮೇಲೆ ಜನರನ್ನು ಮೋಸ ಮಾಡುತ್ತಿದ್ದರಂತೆ. ನೀವು ನೋಡುವಂತಹ ಜ್ಯೋತಿಷ್ಯ, ನೀವು ನೋಡುವಂಥ ಶಕುನ, ಪಂಚಾಂಗ, ಮಾಟಮಂತ್ರ, ಈ ಕಾಲದಲ್ಲಿ ಏನು ನೋಡ್ತಿದ್ದೀವೋ ಇದೆಲ್ಲ ಯಾವಾಗಿಂದ ಇತ್ತು ಗೊತ್ತಾ? ಈ ಥರ ಯಾವಾಗಿಂದ ಜನರನ್ನು ಮೋಸ ಮಾಡ್ತಿದ್ರು? 4000 ವರ್ಷಗಳ ಹಿಂದೆನೇ ನಡೀತಿತ್ತು, ಸಾವಿರಾರು ವರ್ಷಗಳ ಹಿಂದೆ. ಇಲ್ಲಿ ಬರೆದಿರುವಂತಹದೆಲ್ಲ ಆಗುತ್ತೆ ಅಂತಲ್ಲ ಇದರ ಅರ್ಥ. ಈ ಹೆಸರುಗಳನ್ನು ಹೇಳ್ಕೊಂಡು ಜನರನ್ನು ಆಗಿನ ಕಾಲದಿಂದಲೂ ಸಹ ಮೋಸ ಮಾಡ್ತಿದ್ರು. ನಾನು ಶಕುನ ನೋಡಿ ನಿಮ್ಮ ಭವಿಷ್ಯತ್ ಹೇಳ್ತೀನಿ, ಪಂಚಾಂಗ ಹಾಕಿ ನಿಮ್ಮ ಭವಿಷ್ಯತ್ ಹೇಳ್ತೀನಿ, ಮಾಟ ಮಂತ್ರ ಮಾಡಿ ನಮಗಿರುವಂಥ ಸಮಸ್ಯೆ ಬಗೆಹರಿಸ್ತೀನಿ, ಇನ್ನೊಬ್ರಿಗೆ ಹಾನಿ ಮಾಡ್ತೀವಿ, ವಶೀಕರಣ ಮಾಡ್ಕೊಳ್ತೇವೆ, ಇನ್ನೊಬ್ಬರಿಗೆ ಬೊಂಬೆ ಮಾಟ ಮಾಡ್ತೀವಿ, ಇಲ್ಲಿ ಬೊಂಬೆಗೆ ಚುಚ್ಚಿದ್ರೆ ಅಲ್ಲೇನೋ ಆಗುತ್ತೆ. ಸಾಕಷ್ಟು ವರ್ಷಗಳಿಂದ ಈ ಮೋಸ ನಡೀತಾ ಬರ್ತಿದೆಯಂತೆ. ಈ ಮೋಸ ನಡೆದ್ರೆ ಫಸ್ಟ್ ಲಾಸ್ ಯಾರಿಗಾದರೂ ಆಗುತ್ತೆ ಅಂದರೆ ದೇವರಿಗೆ. ಯಾಕಂದರೆ ತನ್ನ ಮಕ್ಕಳು ತನ್ನ ಬಳಿಯಿಂದ ದೂರ ಆಗಿ ಇನ್ನೊಂದು ಕಡೆ ಹೋಗ್ತಿದ್ದಾರೆ ಅಂತ ಅದರ ಅರ್ಥ. ಹೌದಲ್ವಾ? ಇನ್ನೊಂದು ಸರಿ ಓದೋಣ. 10ನೇ ವಚನ. ಇಲ್ಲಿ ನಾವು ಮಾತಾಡ್ಕೊಳ್ಳುವಂತಹ ಅಷ್ಟೂ ಮೂಢನಂಬಿಕೆಗಳ ಹೆಸರನ್ನು ಬರೆಸಿದ್ದಾರೆ ದೇವರು, ಯಾವುದೂ ಮಿಸ್ ಆಗಿಲ್ಲ ಇಲ್ಲಿ. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಿಕರು, ಪ್ರೇತಸಿದ್ಧರು, ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳನ್ನು ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ನಿಮ್ಮ ದೇವರಾದ ಯೆಹೋವನು ಇಂಥ ಹೇಯ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿ ಬಿಡುತ್ತಾನಲ್ಲ. ನೀವು ನಿಮ್ಮ ದೇವರಾದ ಯೆಹೋವನ ಸೇವೆಯ ವಿಷಯದಲ್ಲಿ ಸದಾಚಾರವುಳ್ಳವರಾಗಿರಬೇಕು. 14ನೇ ವಚನ. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ಶಕುನಗಳನ್ನು ನೋಡುತ್ತಾರೆ, ಯಂತ್ರಮಂತ್ರಗಳನ್ನು ಮಾಡುತ್ತಾರೆ. ನೀವಾದರೂ ಹಾಗೆ ಮಾಡುವುದಕ್ಕೆ ನಿಮ್ಮ ದೇವರಾದ ಯೆಹೋವನಿಂದ ಅಪ್ಪಣೆ ಹೊಂದಲಿಲ್ಲ. ಇದು ದೇವರಿಗಿರುವಂತಹ ಕೋಪ. ಈ ವಿದ್ಯೆಗಳ ಮೇಲೆ ಅಥವಾ ಈ ಪ್ರಾಕ್ಟಿಸಸ್ ಏನಿದೆ, ಈ ಈವಿಲ್ ಪ್ರಾಕ್ಟಿಸಸ್ ಏನಿದೆ, ದುಷ್ಟನಿಗೆ ಸಂಬಂಧಪಟ್ಟಿರುವಂಥ ಈ ಕಾರ್ಯಗಳು ಏನೇನಿದೆ, ಮೋಸ ಏನಿದೆ ಅಲ್ವಾ, ಈ ಕಾರ್ಯಗಳು ಜನರನ್ನು ಮಾಡುವಂತಹದ್ದು, ಈ ಕಾರ್ಯಗಳ ಮೇಲೆ ದೇವರಿಗೆ ಎಷ್ಟು ಕೋಪ ಇದೆ ಅಂದರೆ, ಇಲ್ಲಿ ಬೈದ್ರಲ್ವ ಇಷ್ಟೊತ್ತು, ದೇವರು ಬೈದಿರುವಂತಹದ್ದು ಆ ರೆಫರೆನ್ಸ್ಗಳಲ್ಲಿ ಅಷ್ಟೂ ಸಹ. ನೀವು ಹೋಗುವಂತಹ ದೇಶದಲ್ಲಿ ಜನ ಈ ಥರ ಎಲ್ಲ ಮಾಡ್ತಿದ್ದಾರೆ, ಹೇಯವಾಗಿರುವಂತಹದ್ದು, ಅಸಹ್ಯವಾಗಿರುವಂತಹದ್ದು, ಹೇಸಿಗೆ ಆಗಿರುವಂತಹದ್ದು ಅಂತ ಏನಕ್ಕೋಸ್ಕರ ಅಷ್ಟೊಂದು ಒತ್ತು ಕೊಟ್ಟು ಬರ್ಸಿದ್ದಾರೆ ಗೊತ್ತಾ? ನನ್ನ ಮಕ್ಕಳನ್ನು ಅನ್ಯಾಯವಾಗಿ ನನಗೆ ದೂರ ಮಾಡುವಂತಹ ಅಭ್ಯಾಸಗಳಿವೆಲ್ಲವೂ ಸಹ. ಅದಕ್ಕೋಸ್ಕರ ನಾವು ಇಷ್ಟೊಂದು ಡೀಟೇಲ್ ಆಗಿರುವಂತಹ ಒಂದು ಸೀರೀಸನ್ನು ಮಾತಾಡ್ಕೊಳ್ತಿದ್ದೀವಿ. ಅದಕ್ಕೋಸ್ಕರ ಆ ಕಾಲದಿಂದ ಈ ಕಾಲದವರೆಗೂ ತಪ್ಪಿಲ್ಲ ಅಲ್ವಾ ಈ ಜನರ ಮಧ್ಯದಿಂದ ಹೋಗುವಂತಹದ್ದು. ಇವಾಗಲೂ ಜನ ಶಕುನ ನೋಡ್ತಾರೆ, ಇವಾಗಲೂ ಪಂಚಾಂಗ ಮಾಡಿಸ್ತಾರೆ, ಇವಾಗಲೂ ಜ್ಯೋತಿಷ್ಯ ನೋಡಿಸ್ತಾರೆ, ಇವಾಗಲೂ ಮಾಟ ಮಂತ್ರದವ್ರ ಹತ್ರ ಹೋಗ್ತಾರೆ. ವಿಚಿತ್ರ. ಇದು ನೋಡಿದ್ರೆ ನಮಗೇನು ಅನ್ನಿಸ್ಬೇಕು ಗೊತ್ತಾ? ಹೇಗಾದರೂ ಮಾಡಿ ನಮಗೆ ಗೊತ್ತಿರುವಂಥವ್ರಿಗಾದರೂ ಈ ಸತ್ಯವನ್ನು ತಿಳಿಸಿ ಒಂದಿಬ್ಬರನ್ನಾದರೂ ಈ ಮಾಯೆಯಿಂದ ಹೊರಗಡೆ ಕರ್ಕೊಂಬರಬೇಕು. ಇದು ನಮಗೆ ಅನ್ನಿಸ್ಬೇಕಾಗಿರುವಂತಹದ್ದು. ಯಾಕಂದರೆ ದೇವರು ಇಷ್ಟೊಂದು ತೀವ್ರವಾಗಿ ಇದಕ್ಕಿಂತ ವಿರುದ್ಧವಾಗಿದ್ದಾರೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಕೋಪ ಬರ್ಸಿರುತ್ತೆ ಇದೆಲ್ಲ ದೇವರಿಗೆ. ಜನರಿಗೆ ದೇವರ ಮೇಲೆ ಇರುವಂತಹ ವಿಶ್ವಾಸ ಝೀರೋ ಆಗೋಗಿರುತ್ತೆ ಗೊತ್ತಾ? ಇವೆಲ್ಲವೂ ಇರುವಂತಹ ಕಡೆ ಜನರಿಗೆ ದೇವರ ಮೇಲಿರುವಂಥ ವಿಶ್ವಾಸ ಝೀರೋ. ಯಾರಾದರೂ ಏನಾದರೂ ಆದರೆ ಮಾಟ ಮಂತ್ರದವ್ರ ಹತ್ರ ಹೋಗೋಣ, ಜ್ಯೋತಿಷ್ಯದವ್ರ ಹತ್ರ ಹೋಗೋಣ ಅಂತ ಹೇಳಿ ಓಡ್ತಿರ್ತಾರೆ. ದೇವರ ಹತ್ರ ಬರುವಂಥವ್ರು ಒಬ್ಬರು ಇರೋದಿಲ್ಲ. ಹೌದಾ?
ಓಕೆ, ಈಗ ಜ್ಯೋತಿಷ್ಯದ ಬಗ್ಗೆ ಏನು ಮಾತಾಡ್ಕೊಳ್ತಿದ್ವಿ, ಅವ್ರು ಹೇಗೆಲ್ಲ ಜ್ಯೋತಿಷ್ಯ ಹೇಳ್ತಾರೆ ಅಂತ ಹೇಳಿ ನಾವು ಇಷ್ಟೊತ್ತು ಮಾತಾಡ್ಕೊಂಡಿದ್ವಿ. ಹೇಗೆಲ್ಲ ಕಣ್ಣು ಮುಚ್ಕೊಂಡು ಕಲ್ಲು ಹೊಡಿತಾರೆ, ಯಾವುದೋ ಅಂತ ಹಾಕಿದ್ರೆ ತಾಕ್ತು, ಇಲ್ಲಾಂದರೆ ಇಲ್ಲ, ಪ್ರಾಬಬಿಲಿಟಿ. ಹೌದಾ? ಓಕೆ, ನೆಕ್ಸ್ಟ್ ಆಮೇಲೆ ಟೈಮನ್ನು ಕೇಳ್ತಾರಲ್ವ ಪ್ರಿಯರೇ, ನಾವು ಹುಟ್ಟಿದಂತಹ ಡೇಟನ್ನು ಕೇಳ್ತಾರೆ. ಆ ಡೇಟನ್ನು ಕೇಳಿದ್ರೆ ಏನೂ ಪರವಾಗಿಲ್ಲ. ಟೈಮನ್ನು ಕೇಳ್ತಾರಲ್ವ, ನೀವೇನಂತೀರ ಟೈಮ್ ಕೇಳಿದಾಗ? ಟೈಮ್ ಹೇಳ್ತೀರಾ? ಬೆಳಗ್ಗೆ 6 ಗಂಟೆ ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ. ಇಷ್ಟಕ್ಕೂ ಅವ್ರು ಟೈಮನ್ನು ಕೇಳಿದಾಗ ನಾವು ಯಾವ ದೇಶದ ಟೈಮ್ ಹೇಳಬೇಕು? ಪ್ರಪಂಚದಾದ್ಯಂತಹ ಟೈಮ್ ಝೋನ್ಸ್ ಅನ್ನುವಂತಹದ್ದೊಂದಿದೆ ಗೊತ್ತಾ ನಮಗೆ? ಟೈಮ್ ಝೋನ್ ಹಾಗಂದ್ರೆ ಏನು? ನೀವು ಇಂಗ್ಲೆಂಡ್ ಲಂಡನ್ಗೆ ಹೋದರೆ ಬೆಳಗ್ಗೆ 6 ಗಂಟೆ ಭಾರತ ದೇಶದಲ್ಲಿ, ಅಂದರೆ ಲಂಡನ್ನಲ್ಲಿ ಇನ್ನೂ ಸಹ ರಾತ್ರಿ 12:30. ಗೊತ್ತಾ ನಮಗೆ? ಈಗ ಇವ್ರು ಕೇಳಿದಂತಹದ್ದು ಯಾವ ದೇಶದ ಟೈಮು? ಭಾರತ ದೇಶದ ಟೈಮಾ, ಲಂಡನ್ ಟೈಮಾ, US ಟೈಮಾ? US ಅಲ್ಲಿ 11 hours 10 hours ಗ್ಯಾಪ್ ಇದೆ. ಅಂದರೆ ಇಲ್ಲಿ ಬೆಳಗ್ಗೆ ಇವಾಗ 11:30 ಅಂತ ಹೇಳಿದ್ರೆ ಅಲ್ಲಿ ರಾತ್ರಿ 1 ಗಂಟೆ 12:30 ಈ ಥರ ಇರುತ್ತೆ ಟೈಮ್. ಹೌದಾ? ಯಾವ ದೇಶದ ಟೈಮು? ನಾವು ಒಂದು ದೇಶದಲ್ಲಿ ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಹುಟ್ಟಿರುವಂತಹ ಟೈಮ್ ಬೇರೆ, ಅದು ಯಾವುದೋ ಇನ್ನೊಂದು ದೇಶದಲ್ಲಿರುವಂತಹ ಟೈಮ್ ಬೇರೆ. ಈಗ ಅಮೆರಿಕಾದವ್ರ ದೇಶದಲ್ಲಿ ಅಮೆರಿಕ ದೇಶದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಕೇಳಬೇಕು ಅಂದರೆ ಯಾವ ಟೈಮ್ ಹೇಳಬೇಕಾ? ಆ ವ್ಯಕ್ತಿ ಭಾರತ ದೇಶದ ಟೈಮ್ ಹೇಳಬೇಕಾ, ಅಮೆರಿಕ ಟೈಮ್ ಹೇಳಬೇಕಾ? ಹಾಂ, ಆ ಥರ ವ್ಯತ್ಯಾಸಗಳಿರುತ್ತಾ? ಇಲ್ಲೊಂದು ಟೈಮು ಅಲ್ಲೊಂದು ಟೈಮು, ಇದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತಾ? ಇಲ್ಲಿರುವಂತಹದ್ದು ಟೈಮ್ ಬೇರೆ, ಅಲ್ಲಿರುವಂತಹ ಟೈಮ್ ಬೇರೆ. ವಿಚಿತ್ರ ಏನು ಅಂದರೆ ಎಕ್ಸಾಕ್ಟ್ ಟೈಮ್, ಮಗು ಹೊರಗಡೆ ತಾಯಿ ಗರ್ಭದಿಂದ ಹೊರಗಡೆ ಬರುವಂಥ ಎಕ್ಸಾಕ್ಟ್ ಟೈಮ್ ಯಾರಿಗೂ ಗೊತ್ತಿಲ್ಲ. ಗೊತ್ತಾ ನಮಗೆ? ಮಗು ಡೆಲಿವರಿ ಆಗಬೇಕಾದ್ರೆ ಆ ಡೆಲಿವರಿಯನ್ನು ಮಗುವನ್ನು ಆಚೆ ತೆಗೆದು ಅದಕ್ಕಿರುವಂತಹ ಮಾಯನ್ನೆಲ್ಲ ಶುದ್ಧ ಮಾಡಿ ಅದಕ್ಕಿರುವಂತಹ ಅಂಬಲಿಕಲ್ ಕಾರ್ಡನ್ನು ಕಟ್ ಮಾಡಿ ಡಾಕ್ಟ್ರ್ ನಿಮ್ಮ ಕೈಯಲ್ಲಿ ಕೊಡಬೇಕಾದ್ರೆ ರೆಕಾರ್ಡ್ ಮಾಡ್ಕೋತಾರೆ, ಮಗು ಈ ಟೈಮಿಗೆ ಹುಟ್ಟಿತು ಅಂತ. ಯಾವ ಟೈಮ್ಗೆ? ಮಗು ಹೊರಗಡೆ ಬಂದಿದ ತಕ್ಷಣ ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ ಬಹಳಷ್ಟು ಸರಿ. ಯಾವಾಗ ರೆಕಾರ್ಡ್ ಮಾಡ್ಕೋತಾರೆ? ಮಗು ಹುಟ್ಟಿರುವಂತಹ ಟೈಮನ್ನು ಹಾಸ್ಪಿಟ್ಲಲ್ಲಿ ಶುದ್ಧ ಮಾಡಿ ನಿಮ್ಮ ಕೈಯಲ್ಲಿ ಹೊರಗಡೆ ತೊಗೊಬಂದು ಡಾಕ್ಟ್ರು ಇನ್ನೇನು ಕೊಡಬೇಕು ಅದಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ಕೊಂಡು ತೊಗೊಬಂದು ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಅಂದರೆ ಯಾರಿಗೂ ಅವ್ರು ಹುಟ್ಟಿರುವಂಥ ಟೈಮ್ ಗೊತ್ತಿಲ್ವಾ? ತಾಯಿ ಗರ್ಭದಿಂದ ಹೊರಗಡೆ ಎಕ್ಸಾಕ್ಟಾಗಿ ಯಾವಾಗ ಬಂದ್ವಿ ಅಂತ ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ. ಮತ್ತು ಇವ್ರು ಕೇಳ್ತಿದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ಆದರೂ ಜ್ಯೋತಿಷ್ಯದಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ. ಗೊತ್ತಾ ನಮಗೆ? 2 ನಿಮಿಷ ಹೆಚ್ಚು ಕಮ್ಮಿ ಅಥವಾ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೇಳಿದ್ರಿ ಅಂತ ಅಂದ್ಕೊಳ್ಳಿ, ಜ್ಯೋತಿಷ್ಯದಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ. ವಿಚಿತ್ರ ಏನು ಅಂದರೆ ಎಕ್ಸಾಕ್ಟ್ ಟೈಮ್ ಯಾರಿಗೂ ಗೊತ್ತಿಲ್ಲ. ಏನೋ ಒಂದನ್ನು ಅವ್ರ ಹತ್ರ ಹೇಳ್ತೀವಿ, ಅವ್ರಿಗೆ ಬಾಯಿಗೆ ಬಂದಿರುವಂಥದ್ದು ನಮ್ಗೆ ಹೇಳ್ತಾರೆ ಅವರು. ಹೌದಾ? ಓಕೆ, ಇದನ್ನು ಹೊರತುಪಡಿಸಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ನಾವು ಹುಟ್ಟಿರುವಂತಹದ್ದು ಈ ಲೋಕಕ್ಕೆ ನಾವು ನಿಜವಾಗ್ಲೂ ಬಂದಿರುವಂತಹದ್ದು ತಾಯಿ ಗರ್ಭದಿಂದ ಹೊರಗಡೆ ಬಂದಂತಹ ಆ ದಿನ ಅಲ್ಲ. ಯಾವಾಗ ಈ ಲೋಕಕ್ಕೆ ನಾವು ಎಕ್ಸಾಕ್ಟಾಗಿ ಪ್ರವೇಶಿಸಿರುವಂತಹದ್ದು? ಯಾವಾಗ? ಶರೀರಾಕಾರದಲ್ಲಿ ತಾಯಿ ಗರ್ಭದಲ್ಲಿ ಬಿದ್ದಾಗ. ತಾಯಿ ಯಾವಾಗ ಕನ್ಸೀವ್ಡ್ ಅಂತ ಹೇಳಿ ಗೊತ್ತಾಗುತ್ತೋ, ತಾಯಿಗೆ ಕನ್ಸೀವ್ಡ್ ಅಂತ ಹೇಳಿ ಗೊತ್ತಾಗಬೇಕಂದ್ರೆ ಈಗಾಗಲೇ ಆಗೋಗಿರುತ್ತೆ ಸುಮಾರು ಒಂದು 3 ತಿಂಗಳು 2 ತಿಂಗಳು. ಹೌದಲ್ವಾ? ಅಂದರೆ ಯಾವಾಗಲೂ 2 ತಿಂಗಳು 3 ಡಾಕ್ಟ್ರ್ ಕನ್ಫರ್ಮ್ ಮಾಡುವುದಕ್ಕಿಂತ ಮುಂಚೆ ಯಾವಾಗಲೂ 2 months 3 months ಹಿಂದೆ ಆ ಮಗು ತಾಯಿ ಗರ್ಭದಲ್ಲಿ ಬಿದ್ದಿದೆ. ಆ ಡೇಟ್ ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು ಆ ಡೇಟು? ಎಕ್ಸಾಕ್ಟಾಗಿ ಯಾವಾಗ ತಾಯಿಗೆ ಗೊತ್ತಾ? ತಂದೆಗೆ? ಜ್ಯೋತಿಷ್ಯದವನಿಗೆ? ಯಾರಿಗೆ ಗೊತ್ತು ಆ ಡೇಟು? ಯಾರಿಗೂ ಗೊತ್ತಿಲ್ಲ, ದೇವರಿಗೆ ಒಬ್ಬರಿಗೆ ಬಿಟ್ಟರೆ. ಆದರೆ ಅದೇ ವಿಚಿತ್ರ ಏನು ಅಂದರೆ ಎಕ್ಸಾಕ್ಟಾಗಿ ಡೇಟ್ ಗೊತ್ತಿರುವಂಥವ್ರು, ಎಕ್ಸಾಕ್ಟಾಗಿ ಟೈಮ್ ಗೊತ್ತಿರುವಂಥವರು, ಈ ಗ್ರಹಗಳನ್ನೆಲ್ಲ ನಡೆಸುವಂತಹ ದೇವರ ಹತ್ರ ಹೋಗುವಂತಹದ್ದನ್ನು ಬಿಟ್ಟು ಮನುಷ್ಯರು ಯಾರ ಹತ್ರ ಹೋಗ್ತಿದ್ದಾರೆ? ಆ ಜ್ಯೋತಿಷ್ಯದವ್ರ ಹತ್ರ ಹೋದರೆ ಹೇಳ್ತಾರೆ ಏನು, ಈಗ ಗುರು ಈ ಕಡೆ ಇದ್ದಾನೆ, ಶುಕ್ರ ಈ ಕಡೆ ಇದ್ದಾನೆ ಅಂತ ಹೇಳ್ತಾನಲ್ವಾ. ಶನಿ ಅಡ್ಡ ಬಂದಿದ್ದಾನೆ, ನೀವೇನೋ ಅಂದ್ಕೊಂಡಿದ್ದೀರ ನಿಮ್ಮ ಜೀವನದಲ್ಲಿ, ಅದಾಗಿಲ್ಲ. ಯಾಕೆ? ಶನಿ ಅಡ್ಡ ಬಂದಿದೆ, ಅದು ಹೋಗೋವರೆಗೂ ಏನೂ ಆಗಲ್ಲ. ಈ ಗ್ರಹಗಳನ್ನು ಕದಲಿಸುವಂಥ ಶಕ್ತಿ ಯಾರಿಗಿದೆ ಗೊತ್ತಾ? ಗ್ರಹಗಳನ್ನು ಪಕ್ಕಕ್ಕೆ ತಳ್ಳುವಂಥ ಶಕ್ತಿ ಯಾರಿಗಿದೆ ಗೊತ್ತಾ? ದೇವರಿಗಿದೆ. ನಾವು ಅವ್ರ ಹತ್ರ ಹೋಗ್ತಿಲ್ಲ, ಈ ಗ್ರಹಗಳನ್ನು ನೋಡಿ ಸುಳ್ಳು ಹೇಳುವಂಥವ್ರ ಹತ್ರ ಹೋಗ್ತಿದ್ದೇವೆ. ಈ ಪ್ಲಾನೆಟ್ಸ್ ಮೋಷನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ದೇವರಿಗಿದೆ, ಅವರು ನಡೆಸ್ತಿದ್ದಾರೆ. ಅವರು ಒಂದೊಂದು ಗ್ರಹಕ್ಕೂ ಒಂದೊಂದು ನಕ್ಷತ್ರಕ್ಕೂ ಹೆಸರಿಟ್ಟಿದ್ದಾರೆ, ಕರೀತಾರಂತೆ. ಈ ಶಕ್ತಿ ಇರುವಂಥವ್ರ ಹತ್ರ ಹೋಗ್ತಿಲ್ಲ. ನಮ್ಮ ಜೀವನದಲ್ಲಿ ಏನಾದರೂ ಸುಧಾರಣೆ ಆಗಬೇಕು, ಕಷ್ಟ ಇದೆ, ಅದಿದೆ ಇದಿದೆ ಅಂತ ಹೇಳಿದ್ರೆ ಎಲ್ಲಿ ಬರ್ತಿದ್ದೀವಿ? ಜ್ಯೋತಿಷ್ಯದವ್ರ ಹತ್ರ. ಏನು ನೋಡ್ತಾರೆ ಅವರು? ಇಷ್ಟಕ್ಕೂ ವಿಚಿತ್ರ ಏನಂದರೆ ನ್ಯೂಸಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಪ್ರಿಯರೇ, ತುಂಬ ಚೆನ್ನಾಗಿತ್ತು. ಗಿಣಿಶಾಸ್ತ್ರ ಹೇಳುವಂತಹ ಜ್ಯೋತಿಷ್ಯ ಆಯಿತಾ. ರಸ್ತೆಯಲ್ಲಿ ಇಟ್ಕೊಂಡು ಕೂತಿರ್ತಾನಲ್ವ, ಒಂದು ಕೇಜನ್ನು ಇಟ್ಕೊಂಡು ಅದರಲ್ಲಿ ಗಿಣಿ ಇರುತ್ತೆ, ಅದು ಹೊರಗಡೆ ಬಂದು ಒಂದು ಕಾರ್ಡನ್ನು ಎತ್ಕೊಳುತ್ತೆ. ಹೊಸದಾಗಿ ತೊಗೊಂಡು ಬಂದಿದ್ದಂತೆ ಗಿಣಿಯನ್ನು, ಒಂದು 2-3 ದಿನ ಆಗಿತ್ತಂತೆ. ಈ ಗಿಣಿಶಾಸ್ತ್ರ ಹೇಳು ಅಂತ ಹೇಳಿ ಆ ಗಿಣಿಯನ್ನು ಓಪನ್ ಮಾಡಿದ್ನಂತೆ ಕೇಜಿನಿಂದ. ಆ ಗಿಣಿ ಹೊರಗಡೆ ಬಂದು ಹಾರ್ಕೊಂಡು ಹೊರಟೋಗಿದೆ. ಅದು ಯಾರೋ ವೀಡಿಯೋ ಮಾಡಿ ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ. ನ್ಯೂಸ್ ಅವರು ಅದನ್ನು ಹಾಕಿ ಚೆನ್ನಾಗಿ ಮಾಡ್ತಿದ್ರು ಬ್ಯಾಟಿಂಗ್. ಏನಕ್ಕೋಸ್ಕರ? ಈ ಗಿಣಿಶಾಸ್ತ್ರದವನಿಗೆ ತನ್ನ ಗಿಣಿ ಈಗ ಹೊರಗಡೆ ಬಂದರೆ ಅದು ಹಾರ್ಕೊಂಡು ಹೋಗುತ್ತೆ ಅನ್ನುವಂತಹ ಭವಿಷ್ಯತ್ತೆ ಗೊತ್ತಿಲ್ಲ. ಯಾರು ಭವಿಷ್ಯತ್ ಹೇಳ್ತಿದ್ದಾನೆ? ಈತನಿಗೆ ಗೊತ್ತಿಲ್ವ? ಹೋಗಲಿ, ನಾನು ಇವಾಗ ಹೊರಗಡೆ ತೆಗೆದ್ರೆ ಆ ಕೇಜಿನಿಂದ ಗಿಣಿ ಹೊರಗಡೆ ಬಂದು ಹಾರ್ಕೊಂಡು ಹೋಗುತ್ತೆ, ನಾನು ಮತ್ತೆ ಶಿವಾಜಿನಗರಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗಿ ಮತ್ತೆ ಇನ್ನೊಂದು ಹೊಸ ಗಿಣಿಯನ್ನು ಒಂದು 2,000 ರೂಪಾಯಿ ಕೊಟ್ಟು ತೊಗೊಂಡು ಬರಬೇಕು ಅನ್ನುವಂಥ ಸತ್ಯ ಗೊತ್ತಿಲ್ವಾ?
ಗೊತ್ತಿದ್ರೆ ಬಿಸಿಲಲ್ಲಿ ಏನಕ್ಕೋಸ್ಕರ ಕೂತ್ಕೋತಿದ್ದ ಅಲ್ವಾ, ಕೇಜನ್ನು ಹಿಡ್ಕೊಂಡು 50 ರೂಪಾಯಿಗೆ 100 ರೂಪಾಯಿಗೆ 200 ರೂಪಾಯಿಗೆಲ್ಲ ಭವಿಷ್ಯತ್ ಹೇಳ್ತೀನಿ ಅಂತ ಏನಕ್ಕೋಸ್ಕರ ಇರ್ತಿದ್ದ ಅಲ್ವಾ. ನಿಜ ಅಲ್ವಾ. ದಾನಿಯೇಲನ ಕಾಲದಲ್ಲಿ, ಸತ್ಯವೇದದಲ್ಲಿ ನಾವು ದಾನಿಯೇಲನ ಗ್ರಂಥವನ್ನು ಏನು ಓದ್ಕೊಳ್ತೀವಲ್ವಾ, ಆ ದಾನಿಯೇಲನ ಕಾಲದಲ್ಲಿ ಈ ನಿಜವಾಗ್ಲೂ ಈ ಜ್ಯೋತಿಷ್ಯಗಳ ಭಂಡಾರ ಹೊರಗಡೆ ಬಂತವತ್ತು. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ. ಅದು ನೆಬೂಕದ್ನೆಚ್ಚರ್ ಅನ್ನುವಂತಹ ಚಕ್ರವರ್ತಿ ಗೊತ್ತಲ್ವ, ಆ ಚಕ್ರವರ್ತಿ ಹತ್ರ ಸುತ್ತ ಈ ಥರದವ್ರು ಇದ್ದರಂತೆ, ಜ್ಯೋತಿಷ್ಯ ಹೇಳುವಂಥವ್ರು, ಪಂಡಿತರು ಅಂತ ಹೇಳಿ ಕರಿತೀವಿ. ಸತ್ಯವೇದ ಅವರನ್ನು ಪಂಡಿತರು ಅಂತ ಹೇಳಿ ಸ್ಪೆಸಿಫೈ ಮಾಡಿದೆ. ಈಗ ರಾಜ ಅಲ್ವಾ ನೆಬೂಕದ್ನೆಚ್ಚರ್. ಓಕೆ, ಈ ರಾಜನಿಗೆ ಒಂದು ಕನಸು ಬೀಳುತ್ತಲ್ವ, 2ನೇ ಅಧ್ಯಾಯದಲ್ಲಿ ಓದ್ಕೊಳ್ತೀವಲ್ವ ನಾವು. ಕನಸು ಬೀಳುತ್ತೆ. ಆ ಕನಸು ಬಿದ್ದಾಗ ರಾಜ ಯಾರನ್ನು ಆಶ್ರಯಿಸ್ತಾನೆ? ಈ ಸುತ್ತ ಇಷ್ಟು ದಿನ ನಾಟಕ ಮಾಡ್ಕೊಂಡಿದ್ರಲ್ವ ಪಂಡಿತರು, ನಾವು ಭವಿಷ್ಯ ಹೇಳ್ತೀವಿ, ನಾವು ಜ್ಯೋತಿಷ್ಯ ಹೇಳ್ತೀವಿ, ಮುಂದೆ ಏನು ನಡೆಯುತ್ತೋ ಹೇಳ್ತೀವಿ, ರಹಸ್ಯಗಳನ್ನು ಹೊರಗಡೆ ಇಡ್ತೀವಿ ಅಂತ ಇಷ್ಟು ದಿನ ನಾಟಕ ಮಾಡ್ಕೊಂಡು ಆರಾಮಾಗಿದ್ದರು, ಹೊಟ್ಟೆ ತುಂಬಿಸ್ಕೊಂಡು. ಕರೆಕ್ಟಾಗಿ ಇವರ ಬಣ್ಣ ಬಯಲಾಗುವಂತಹ ದಿನ ಬಂತು. ಅದು ಯಾವಾಗ ಅಂದರೆ ರಾಜನಿಗೆ ಕನಸು ಬಿದ್ದಂತಹ ಆ ದಿನ. ಕನಸು ಬೀಳುತ್ತಾ? ಆ ರಾಜ ಕನಸು ಬಿದ್ದ ತಕ್ಷಣ ಬಂದು ಏನಂತ ಹೇಳ್ತಾನೆ, ನನ್ನ ಹತ್ರ ಇರುವಂತಹ ವಿದ್ವಾಂಸರು ಪಂಡಿತರು ಎಲ್ಲರನ್ನ ಸ್ವಲ್ಪ ಕರೆಸಿ, ಅವ್ರಿಗೆ ಟೆಸ್ಟ್ ಇಡುವಂತಹ ಟೈಮ್ ಬಂದಿದೆ ಇವಾಗ, ಇಷ್ಟು ದಿನ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಟ್ವಲ್ವ, ಇವಾಗ ಕರೆಸಿ ನಿಜ ಏನು ಅಂತ ಗೊತ್ತಾಗುತ್ತೆ. ಅವರೆಲ್ಲ ಬಂದರು, ನಮಗೇನು ಹೊಸದಾಯಿತು, ಇಷ್ಟು ದಿನವೇ ಮೋಸ ಮಾಡಿದ್ದೀವಿ, ಇನ್ನೂ ಸಹ ಮೋಸ ಮಾಡ್ಕೊಂಡು ಹೋಗ್ತಾನೆ ಇರುವಂತಹದ್ದು. ರಾಜ ಏನು ಹೇಳ್ತಾರೆ, ನಾವು ನಮ್ಗೆ ಬಂದಿರುವಂತಹದ್ದು ಬಾಯಿಗೆ ಏನು ಬರುತ್ತೋ ಅದನ್ನು ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಬಂದರು ಎಲ್ಲರೂ ಸಹ. ಇಲ್ಲಿ ವಿಚಿತ್ರ ಏನು ಅಂದರೆ, ರಾಜ ನಿಮ್ಮ ಕನಸನ್ನು ಹೇಳಿ, ನಾವು ಇವಾಗಲೇ ಪಟ್ಟಂತ ಹೇಳ್ತೀವಿ ಅನ್ನುವಂಥ ಉದ್ದೇಶದಲ್ಲಿ ಒಬ್ಬ ಬಂದು ಕೂತ್ಕೊಂಡಿದ್ದ ತಕ್ಷಣ ರಾಜ ಏನಂದ, ಕನಸು ನಾನು ಹೇಳಲ್ಲ, ನೀನೇ ಕನಸು ಹೇಳಬೇಕು, ನೆಕ್ಸ್ಟ್ ಅದಕ್ಕೆ ಅರ್ಥವನ್ನು ನೀನೇ ಹೇಳಬೇಕು. ನಾವು ಇಷ್ಟು ದಿನ ಇದನ್ನು ನೋಡೇ ಇಲ್ಲ ರಾಜ, ಈ ಥರ ಜ್ಯೋತಿಷ್ಯ ಹೇಳುವಂಥವ್ರು ನಾವು ಕೇಳೇ ಇಲ್ಲ. ನೀವು ಕನಸು ಹೇಳಿದ್ರೆ ನಾವು ಅರ್ಥ ಹೇಳ್ತೀವಿ, ನಾವೇ ಕನಸು ಹೇಳಿ ನಾವೇನಕ್ಕೋಸ್ಕರ ಅರ್ಥ ಹೇಳಬೇಕು ಅಂತ ರಾಜನ ಹತ್ರ ಹೇಳ್ತಾರೆ. ಎಷ್ಟು ಸರಿ ಆರ್ಗ್ಯುಮೆಂಟ್ ಆಯಿತು ಗೊತ್ತಾ ಇದು. ದಾನಿಯೇಲನ ಗ್ರಂಥವನ್ನು ನೀವು ಓದಬೇಕಾದ್ರೆ ರಾಜನಿಗೂ ಆ ಜ್ಯೋತಿಷ್ಯ ಹೇಳುವಂತಹ ಪಂಡಿತರಿಗೂ ಎಷ್ಟು ಸರಿ ಆರ್ಗ್ಯುಮೆಂಟ್ ಆಯಿತು ಗೊತ್ತಾ. ನೋಡೋಣ ಒಂದ್ಸರಿ, ಚೆನ್ನಾಗಿರುತ್ತೆ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ಓದೋಣ. ಜಾಸ್ತಿ ಇದೆ, ನಾನೇ ಓದ್ತೀನಿ, ಗಮನ ಕೊಟ್ಟು ನೋಡ್ಕೊಳ್ಳಿ ಪ್ರಿಯರೇ. ಅಲ್ಲಿರುವಂತಹ ಪ್ರತಿಯೊಂದು ಕಾನ್ವರ್ಸೇಷನ್, ಏನೇನು ಮಾತುಕತೆ ನಡೀತಿದೆ ರಾಜರಿಗೂ ಆ ಪಂಡಿತರಿಗೂ ಮಧ್ಯ ಅಂತ ಹೇಳಿ ಗಮನಿಸ್ಲಿಕ್ಕೆ ಪ್ರಯತ್ನ ಪಡಿ. ನೆಬೂಕದ್ನೆಚ್ಚರನು ತನ್ನ ಆಳ್ವಿಕೆ 2ನೇ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು. 2ನೇ ವಚನ, ಅವನಿಗೆ ನಿದ್ರೆ ತಪ್ಪಿತ್ತು. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜೋಯಿಸರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು. 3ನೇ ವಚನ, ರಾಜನು ಅವರಿಗೆ, ನಾನು ಕನಸು ಕಂಡೆನು, ಅದರ ಅರ್ಥವೇನೋ ಎಂದು ನನ್ನ ಮನಸ್ಸು ತತ್ತರಗೊಂಡಿದೆ ಎಂಬುದಾಗಿ ಹೇಳಲು. 4ನೇ ವಚನ, ಆ ಪಂಡಿತರು ಅರೆಮಾಯ ಭಾಷೆಯಲ್ಲಿ ರಾಜನಿಗೆ, ಅರಸನೇ, ಅರೆಮಿಕ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಲ್ವ, ಆ ಭಾಷೆಯಲ್ಲಿ, ಅರೆಮೆಯ ಭಾಷೆಯಲ್ಲಿ ರಾಜನಿಗೆ, ಅರಸನೇ ಚಿರಂಜೀವಿಯಾಗಿರು, ಆ ಕನಸನ್ನು ನಿನ್ನ ದಾಸರಿಗೆ ಹೇಳು, ಅಂದರೆ ನಮಗೆ ಹೇಳು ಅಂತ, ಅದರ ತಾತ್ಪರ್ಯವನ್ನು ತಿಳಿಸುವೆವು ಎಂದು ಅರಿಕೆ ಮಾಡಿದರು. 5ನೇ ವಚನ, ಆಗ ರಾಜನು ಪಂಡಿತರಿಗೆ ಪ್ರತ್ಯುತ್ತರವಾಗಿ, ನನ್ನ ಮಾತು ಖಂಡಿತ, ನೀವೇ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸದಿದ್ದರೆ ನಿಮ್ಮನ್ನು ಚೂರು ಚೂರಾಗಿ ಕಡಿಸುವೆನು, ನಿಮ್ಮ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಿಸಿ ಬಿಡುವೆನು. ಅಂದರೆ ಇವರು ಇಷ್ಟು ದಿನ ಏನು ಮೋಸ ಮಾಡ್ಕೊಂಡು ಜೀವನ ಮಾಡಿದ್ರು, ಆ ಜೀವನಕ್ಕೆ ಅಂತ್ಯ ಬಂತು. ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ರಲ್ವ ರಾಜನ ಸುತ್ತ, ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ರಾಜರ ಸುತ್ತ ಇದ್ದರೆ, ಆರಾಮಾಗಿ ಇದರೆಲ್ಲ ಹೊಟ್ಟೆ ತುಂಬಿಸ್ಕೊಂಡು. ಈಗಿನ ಕಾಲದಲ್ಲಿ ಜ್ಯೋತಿಷ್ಯದವರು ಆಡುವಂತಹ ನಾಟಕನೇ ಆಗಿನ ಕಾಲದಲ್ಲಿ ನೆಬೂಕದ್ನೆಚ್ಚರ್ ಪಕ್ಕದಲ್ಲಿದ್ದಂತಹ ಪಂಡಿತರು ಸಹ ಆಡ್ತಿದ್ರು. ಆದರೆ ರಾಜ ಸೀರಿಯಸ್ ಆದ ಈ ಟೈಮಲ್ಲಿ. ಏನಂತಿದ್ದ ನಿಮಗೆ ರಾಜ, ನನ್ನ ಮಾತು ಖಂಡಿತ, ಗ್ರಾಂಟೆಡ್ ಆಗಿ ತಗೊಳ್ಳಿ ನಾನು ಹೇಳ್ತಿರುವಂತಹದ್ದನ್ನು. ಒಂದು ವೇಳೆ ನೀವು ಕನಸನ್ನು, ಅದರ ಅರ್ಥವನ್ನು ಎರಡನ್ನೂ ಸಹ ಹೇಳದೆ ಹೋದರೆ ತುಂಡು ತುಂಡಾಗಿ ಕತ್ತರಿಸ್ಬಿಟ್ಟು ನಿಮ್ಮ ಮನೆಯನ್ನು ತಿಪ್ಪೆಯನ್ನಾಗಿ ಮಾಡ್ತಿದ್ದೀನಿ ಅಂತಿದ್ದಾನೆ ರಾಜ. ಹೌದಾ? ಮುಂದೆ ಏನಾಗುತ್ತಂತೆ, ಮಾಡಿಸಿಬಿಡು. 6ನೇ ವಚನ, ನೀವು ಆ ಕನಸನ್ನು, ಅದರ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನಿಂದ ನಿಮಗೆ ದಾನ ಬಹುಮಾನಗಳು, ವಿಶೇಷ ಸನ್ಮಾನಗಳು ಲಭಿಸುವವು. ಆದ ಕಾರಣ ಕನಸನ್ನು, ಅದರ ಅಭಿಪ್ರಾಯವನ್ನು ನನಗೆ ತಿಳಿಸಿರಿ ಎಂದು ಹೇಳಲು ಪಂಡಿತರು. 7ನೇ ವಚನ, ಇವ್ರು ಮಾಡ್ತಿರುವಂಥ ಕಾಮಿಡಿ ಏನು ಅಂತ ಹೇಳಿ ನೋಡಿ ಇಲ್ಲಿ. ರಾಜನು ತನ್ನ ದಾಸರಿಗೆ ಕನಸನ್ನು ತಿಳಿಸೋಣವಾಗಲಿ ನಾನು ಅದರ ತಾತ್ಪರ್ಯವನ್ನು ವಿವರಿಸುವೆನು ಎಂಬ ಉತ್ತರವನ್ನೇ ಪುನಃ ಕೊಟ್ಟರು. ಮತ್ತೆ ಅದನ್ನು ಹೇಳ್ತಿದ್ದಾರೆ. ರಾಜ ಕನಸು, ಅದಕ್ಕಿರುವಂಥ ಅರ್ಥ ಎರಡೂ ನೀವೇ ಹೇಳಬೇಕು ಅಂತ ರಾಜ ಹೇಳಾಗಿದೆ. ಈಗ ಅಲ್ಲಿ ಮುಂದೆ ಇರುವಂಥ ಪಂಡಿತರು ಏನು ಹೇಳ್ತಿದ್ದಾರೆ, ಇಲ್ಲ ನೀವು ಕನಸು ಹೇಳಿದ್ರೆ ನಾವು ಅರ್ಥ ಹೇಳ್ತೇವೆ. ಅದಕ್ಕೆ ಹೇಗೂ ನಿಮಗೆ ಬಿದ್ದಿರುವಂಥ ಕನಸಿಗೆ ಅರ್ಥ ಏನು ಅಂತ ನಿಮಗೆ ಗೊತ್ತಿರೋದಿಲ್ಲ. ನಾವೇನು ಹೇಳಿದ್ರು ನೀವು ಒಪ್ಕೋಬೇಕು. ಅದಕ್ಕೋಸ್ಕರ ನೀವು ಕನಸು ಹೇಳಿ ರಾಜ, ಯಾಕಂದರೆ ಕನಸು ಬಿದ್ದಿರುವಂತಹ ನಿಮಗೆ ನಾವು ಅರ್ಥ ಹೇಳ್ತೇವೆ. ಮತ್ತೆ ಅದನ್ನು ರಿಪೀಟ್ ಮಾಡ್ತಿದ್ದಾರಂತೆ. ಹೌದಾ? ಈಗ ಮುಂದೆ
8ನೇ ವಚನ, ಅದಕ್ಕೆ ರಾಜನು, ನೀವು ಆ ಕನಸನ್ನು ನನಗೆ ತಿಳಿಸದಿದ್ದರೆ ಮರಣದಂಡನೆಯ ನಿಯಮವೇ ನಿಮಗೆ ಗತಿಯಾಗುವುದು ಎಂಬ ನನ್ನ ಮಾತು ಖಂಡಿತವೆಂದು ನೀವು ತಿಳಿದುಕೊಂಡು ಕಾಲಹರಣ ಮಾಡುತ್ತಿದ್ದೀರಿ, ಟೈಮ್ ಪಾಸ್ ಮಾಡ್ತಿದ್ದೀರಾ. ರಾಜ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾನೆ ಈ ಟೈಮಲ್ಲಿ, ಹೌದಾ? ಸ್ಟ್ರೈಟ್ ಫಾರ್ವರ್ಡಾಗಿ ನಿಜ ಹೇಳ್ತಿದ್ದೀನಿ. ನೀವು ಅದನ್ನು ತಿಳಿಸ್ತೇ ಹೋದರೆ, ನೀವು ಕನಸನ್ನು ತಿಳಿಸ್ತೇ ಹೋದರೆ, ಅರ್ಥ ಮಾತ್ರ ಅಲ್ಲ ಕನಸನ್ನು ಜೊತೆಲಿ ಹೇಳದೆ ಹೋದರೆ ಮರಣದಂಡನೆ ಆಗತ್ತೆ ಪಕ್ಕ. ಅದನ್ನು ತಪ್ಪಿಸ್ಕೊಳ್ಳೋಕ್ಕಲ್ವ ನೀವು ಟೈಮ್ ಪಾಸ್ ಮಾಡ್ತಿರುವಂತಹದ್ದು ಅಂತ ಕೇಳ್ತಿದ್ದಾನೆ ರಾಜ. ಹಾಗಿದ್ದರೆ ಜ್ಯೋತಿಷ್ಯ ಹೇಳುವಂತಹ ಪಂಡಿತರು ನೆಬೂಕದ್ನೆಚ್ಚರ್ ಪಕ್ಕದಲ್ಲಿ ಇದ್ಕೊಂಡು ಏನು ಮಾಡ್ತಿದ್ದಾರೆ ಹೇಳಿ? ಟೈಮ್ ಪಾಸ್. ಈಗಿನ ಕಾಲದಲ್ಲೂ ಜ್ಯೋತಿಷ್ಯದವ್ರು ಮಾಡ್ತಾರೆ. ಅವ್ರಿಗೆ ಏನೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮ ಜೊತೆ ಹಾಗೆ ಮಾತಾಡ್ಕೊಂಡು ಕೂತಿರ್ತಾರೆ, ಗೊತ್ತಾ? ನಿಮ್ಮ ಹತ್ರ ಇಂದ ಒಂದಷ್ಟು ಇನ್ಫಾರ್ಮೇಷನನ್ನು ತೊಗೊಳ್ಲಿಕ್ಕೆ ಹಾಗೇ ಮಾತಾಡ್ಕೊಂಡು ಕೂತಿರ್ತಾರೆ. 15 ನಿಮಿಷ ಆದರೂ ಸಹ ನಿಮ್ಮ ಭವಿಷ್ಯತ್ ಮುಗಿಯೋದೇ ಇಲ್ಲ, ಇನ್ನೂ ಹೇಳಲಿಕ್ಕೆ ಪ್ರಾರಂಭನೆ ಮಾಡಿರೋದಿಲ್ಲ. ಯಾಕೆ ಅಂದರೆ ಏನೂ ಪಾಯಿಂಟ್ ಸಿಕ್ಕಿಲ್ಲ, ಟೈಮ್ ಪಾಸ್ ಮಾಡಿಲ್ಲ ಅಂದರೆ ಆಗೋದಿಲ್ಲ, ಹೌದಾ? ಇಲ್ಲಿ ನಡೀತಿರುವಂತಹದ್ದು ಅದೇ. ಮುಂದೆ 8ನೇ ವಚನ, ಅದಕ್ಕೆ ರಾಜನು, ನೀವು ಕನಸನ್ನು ನನಗೆ ತಿಳಿಸದಿದ್ದರೆ ಮರಣದಂಡನೆಯ ನಿಯಮವೇ ನಿಮಗೆ ಗತಿಯಾಗುವುದು ಎಂಬ ನನ್ನ ಮಾತು ಖಂಡಿತವೆಂದು ನೀವು ತಿಳಿದುಕೊಂಡು ಕಾಲಹರಣ ಮಾಡುತ್ತಿದ್ದೀರಿ. ಇದು ನನಗೆ ಚೆನ್ನಾಗಿ ಗೊತ್ತು. 9ನೇ ವಚನ, ಕಾಲಾಂತರವನ್ನು ನಿರೀಕ್ಷಿಸಿಕೊಂಡೇ ನನ್ನ ಮುಂದೆ ಕೆಟ್ಟ ಸುಳ್ಳುಗಳನ್ನು ಆಡುತ್ತಿರಬೇಕೆಂದು ಕಟ್ಟು ಮಾಡಿಕೊಂಡಿದ್ದೀರಿ. ಅಂತೂ ಆ ಕನಸನ್ನು ತಿಳಿಸಬೇಕು, ಅದರಿಂದ ನೀವು ಅದರ ಅಭಿಪ್ರಾಯವನ್ನು ವಿವರಿಸಬಲ್ಲರೆಂದು ತಿಳುಕೊಳ್ಳುವೆನು ಎಂದು ಹೇಳಿದನು. 10ನೇ ವಚನ, ಆಗ ಪಂಡಿತರು ಸನ್ನಿಧಿಯ ಮುಂದೆ, ರಾಜನು ಕೇಳಿದ ಸಂಗತಿಗಳನ್ನು ತಿಳಿಸಬಲ್ಲನು ಲೋಕದಲ್ಲಿ ಯಾವನೂ ಇಲ್ಲ. ಎಷ್ಟೇ ಬಲಿಷ್ಠನು, ಎಷ್ಟೇ ಪ್ರಬಲನು ಆದ ಯಾವ ಅರಸನು ಜೋಯಿಸರನ್ನಾಗಲಿ ಮಾಟಗಾರರನ್ನಾಗಲಿ ಪಂಡಿತರನ್ನಾಗಲಿ ಇಂಥ ಸಂಗತಿಗಳನ್ನು ಎಂದೂ ಕೇಳಲಿಲ್ಲ. ರಾಜ, ನೀನು ಕೇಳ್ತಿರುವಂಥದ್ದು ನಮ್ಮ ಹಿಸ್ಟ್ರಿಲೇ ಇಲ್ಲ, ಗೊತ್ತಾ? ನಮ್ಮ ಹಿಸ್ಟ್ರಿ ಪೂರ್ತಿ ಬರೀ ಮೋಸಗಳನ್ನು ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಜೀವನ ಮಾಡಿರೋದೆ. ಯಾರೂ ಸಹ ಈ ಥರ ಕನಸು, ನಿಮಗೆ ಬಿದ್ದಿರುವಂಥ ಕನಸನ್ನು ಅವರು ನಿಮಗೇನು ಕನಸು ಬಿತ್ತು ಅಂತ ಅವ್ರು ಹೇಳುವಂಥ ಶಕ್ತಿ ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನೀನು ನಮ್ಮನ್ನು ಕೇಳಿದ್ರೆ ನಮ್ಮಲ್ಲಂತೂ ಯಾರಿಗೂ ಇಲ್ಲ. ನಮಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರುವಂತಹದ್ದು ಏನು? ಕಣ್ಣು ಮುಚ್ಕೊಂಡು ಕಲ್ಲು ಹೊಡಿಬೇಕು, ಬಿದ್ದರೆ ಬೀಳುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಇದು ನಮಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರುವಂಥ ವಿದ್ಯಾಭ್ಯಾಸ. ಅದನ್ನು ಮಾಡ್ಲಿಕ್ಕೆ ನೀನು ಬಿಡ್ತಿಲ್ಲ ಅಲ್ವಾ? ನೀನು ಕನಸು ಹೇಳಿದ್ರೆ ನಾವು ಹೇಗೋ ಏನೋ ಒಂದು ಸುಳ್ಳನ್ನು ಹೇಳ್ತೀವಿ, ಆದರೆ ನೀನು ಕನಸೇ ಹೇಳ್ತಿಲ್ಲ. ನಿಜವಾಗ್ಲೂ ಜ್ಯೋತಿಷ್ಯಗಳು ಪಂಡಿತರ ಮಾನ ಬಯಲಾದಂತಹ ದಿವಸ ಇದು. ಇದನ್ನು ಚೆನ್ನಾಗಿ ಓದಿ. ಯಾಕೆಂದರೆ ಈಗಿನ ಕಾಲದಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಗಿಣಿಶಾಸ್ತ್ರ ಹೇಳ್ತೀವಿ ಅಂತ ಬಿಸಿಲಲ್ಲಿ ಕೂತಿರುವಂತಹ ಚಿಕ್ಕ ಚಿಕ್ಕ ಜ್ಯೋತಿಷ್ಯರಲ್ಲ ಇಲ್ಲಿರುವಂತಹದ್ದು. ಎಲ್ಲಿ? ನೆಬೂಕದ್ನೆಚ್ಚರ್ ಪಕ್ಕದಲ್ಲಿ ನೆಬೂಕದ್ನೆಚ್ಚರ್ ಕರೆಸಿ ತನ್ನ ಪಕ್ಕದಲ್ಲಿ ಇಟ್ಕೊಂಡಿರುವಂಥವ್ರು ಎಂಥ ಜ್ಯೋತಿಷಿಗಳು? ಬ್ಯಾಬಿಲೋನ್ ಸಾಮ್ರಾಜ್ಯ ಇಷ್ಟಕ್ಕೂ ಮಾಟ ಮಂತ್ರಕ್ಕೆ ಜ್ಯೋತಿಷ್ಯಕ್ಕೆಲ್ಲ ಪಾಪ್ಯುಲರ್. ಈ ಥರ ಜನರನ್ನು ಮೋಸ ಮಾಡುವುದಕ್ಕೆ ಬ್ಯಾಬಿಲೋನ್ ಸಾಮ್ರಾಜ್ಯ ಪಾಪ್ಯುಲರ್. ಓಕೆ, ಆ ಸಾಮ್ರಾಜ್ಯದಲ್ಲಿ ಮುಖ್ಯವಾಗಿರುವಂತಹ ಮಾಟಗಾರರು, ಮುಖ್ಯವಾಗಿರುವಂತಹ ಜೋಯಿಸರನ್ನು ಅರಸನು ಕರೆಸಿರುವಂತಹದಿರಲಿ ಹೇಳಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಿದೆಯಾ? ಇಲ್ಲ. ಪ್ರಪಂಚದಲ್ಲಿ ಟಾಪ್ ಜ್ಯೋತಿಷಿಗಳೇ ಮುಂದೆ ನಡೆಯುವಂತಹದ್ದನ್ನು, ಹಿಂದೆ ನಡೆದಿರುವಂಥ ಸತ್ಯವನ್ನು ಹೇಳಲಿಕ್ಕಾಗದೇ ಇರಬೇಕಾದ್ರೆ ಇವ್ರು ಹೇಳ್ತಾರೆ? ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡಿರುವಂತಹ ದಾಸರು ಹೇಳ್ತಾರೆ? ಮತ್ತು ನಾವು ಹಿಂಗೆ ನಂಬ್ತಿದ್ದೀವಿ ಅವರನ್ನು. ಕ್ರೈಸ್ತರು ನಂಬ್ತಾರೆ. ವಿಚಿತ್ರವಾಗಿರುವಂತಹ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಕ್ರೈಸ್ತರಲ್ಲಿ ಸ್ವಲ್ಪ ಜನ ಜ್ಯೋತಿಷ್ಯಗಳನ್ನು ನಂಬ್ತಾರೆ, ಗೊತ್ತಾ? ಯಾವಾಗ ಸಾಯ್ತಾರೆ, ಯಾವಾಗ ಮದುವೆ ಆಗುತ್ತೆ, ಯಾವಾಗ ಮನೆ ಕಟ್ತೀವಿ, ಇದಕ್ಕೆಲ್ಲ ಜ್ಯೋತಿಷ್ಯದವ್ರ ಹತ್ರ ಹೋಗಬೇಕಾ? ವಿಚಿತ್ರವಾಗಿರುವಂತಹ ಪರಿಸ್ಥಿತಿ. ಹುಟ್ಟಿರುವಂತಹ ಟೈಮ್ ಯಾರಿಗೂ ಗೊತ್ತಿಲ್ಲ, ಯಾವಾಗ ತಾಯಿ ಗರ್ಭದಲ್ಲಿ ಮಗು ಬಿತ್ತು ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. ಗ್ರಹಗತಿಗಳು ಅದು ಎಲ್ಲಿದೆ ಅನ್ನುವಂತಹದ್ರ ಮೇಲೆ ನಮ್ಮ ಜೀವನ ಡಿಪೆಂಡ್ ಆಗಿದೆ ಅಂತ ನಿಮಗೆ ಅನ್ಸುತ್ತೆ ಪ್ರಿಯರೇ? ಎಷ್ಟು ಕೋಟಿ ಕಿಲೋಮೀಟರ್ ದೂರ ಇದೆ ಗೊತ್ತಾ? ಪ್ರತಿಯೊಂದೊಂದು ಗ್ರಹವೂ ಸಹ ನಮ್ಮ ಭೂಮಿ ಪಕ್ಕದಲ್ಲಿರುವಂತಹ ಮಾರ್ಸ್ ಆಗಿರ್ಬೋದು, ವೀನಸ್ ಆಗಿರ್ಬೋದು, ಆಮೇಲೆ ಫಸ್ಟ್ ಇರುವಂತಹ ಮರ್ಕ್ಯೂರಿ ಆಗಿರ್ಬೋದು, ಈ 9 ಪ್ಲಾನೆಟ್ಸು 8 ಪ್ಲಾನೆಟ್ಸ್ ಏನಿದೆಯಲ್ವಾ, ಇದು ಭೂಮಿಯಿಂದ ಎಷ್ಟೆಷ್ಟು ಕೋಟಿ ಕೋಟಿ ಕಿಲೋಮೀಟರ್ ದೂರ ಇದೆ ಗೊತ್ತಾ ನಮಗೆ? ಅದು ಎಲ್ಲಿದೆ ಅನ್ನುವಂತಹದ್ರ ಮೇಲೆ ನಮ್ಮ ಜೀವನ ಡಿಪೆಂಡ್ ಆಗಿರುತ್ತಾ? ಒಂದ್ಸರಿ ಹೇಳಿ ನೋಡಿ. ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಒಂದು ವೇಳೆ ಈ ಮೂಢನಂಬಿಕೆಗಳನ್ನು ಯಾರಾದರೂ ಫಾಲೋ ಮಾಡುವಂಥವ್ರಿದ್ರೆ ಚಿಕ್ಕ ವಯಸ್ಸಿಂದ ಅವರಿಗೂ ಕಲಿಸಿದ್ರೆ ಅವ್ರು ಶಾಲೆಗೆ ಹೋಗ್ತಾರಲ್ವಾ, ಎಕ್ಸಾಮ್ಗಳನ್ನು ಇಡ್ತಾರಲ್ವಾ, 9 o'clock 12 o'clock, ಬೆಳಗ್ಗೆ 9 to 12, ಮಧ್ಯಾಹ್ನ 12ವರೆಗೂ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಟೀಚರ್ ಬಂದು ಪೇಪರ್ ಕೊಡ್ತಿದ್ದಾರೆ, ನಿಮ್ಮ ಮಗನನ್ನು ನಿಲ್ಲಿಸ್ಲಿಕ್ಕೆ ಹೇಳಿ, ನಿಲ್ಲಿಸು, ರಾಹುಕಾಲ, ಗ್ರಹ ಸೈಡಿಗೆ ಹೋಗಲಿ ಸ್ವಲ್ಪ ಅಂದರೆ ಏನು ಮಾಡ್ತಾರೆ ಗೊತ್ತಾ? ಶಿಕ್ಷಕರು ಏನು ಮಾಡ್ತಾರೆ? ನೀನು ಸೈಡ್ಗೆ ಹೋಗು ಅಂದ್ಬಿಟ್ಟು TC ಕೊಟ್ಟು ಮನೆಗೆ ಕಳಿಸ್ತಾರೆ, ಹೌದಲ್ವಾ? ಹಾಗಾದರೆ ಚಿಕ್ಕ ವಯಸ್ಸಿನಿಂದ ಎಕ್ಸಾಮ್ಗಳನ್ನು ಟೆಸ್ಟ್ಗಳನ್ನು ಬರೀಬೇಕಾದ್ರೆ ಕಾಲ ನೋಡಿದ್ವಾ? ಟೈಮನ್ನು ನೋಡಿದ್ವಾ? ಪಾಸ್ ಆಗಿಲ್ವಾ? ಹೋಗಲಿ, ಫೇಲ್ ಆಗಿದ್ದಾರೆ ಅಂದರೆ ಅವ್ರು ಓದದೇ ಇರೋದಕ್ಕೆ ಫೇಲ್ ಆಗಿದ್ದಾರೆ, ಹೌದಾ ಇಲ್ವಾ? ಗ್ರಹಗತಿಗಳ ಇದು ವಿಚಿತ್ರವಾಗಿರುವಂತಹ ಪರಿಸ್ಥಿತಿ. ದೇವರು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಲಗಳನ್ನು ಸಮಯಗಳನ್ನು ನಾನು ನನ್ನ ಕಂಟ್ರೋಲಲ್ಲಿ, ನನ್ನ ಅಧೀನದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ದೇವರು. ಕೆಲವು ಜ್ಯೋತಿಷ್ಯಗಳು, ನಿಮಗೊಂದು ಸಮಸ್ಯೆ ಇದೆಯಲ್ವಾ, ಇನ್ನು ಸ್ವಲ್ಪ ದಿನದಲ್ಲಿ ಅದು ಬಗೆಹರಿಯುತ್ತೆ.
ಸಮಸ್ಯೆ ಬಂದರೆ ಬಗೆಹರದೇ ಹರಿಬೇಕಲ್ವ? ಬೇರೆ ಆಪ್ಷನ್ ಇದೆಯಾ? ಒಂದು ಸಮಸ್ಯೆ ಬಂದರೆ ಅದು ಒಂದು ಕಾಲ ಅಲ್ಲ, ಒಂದು ಕಾಲದಲ್ಲಿ ಬಗೆಹರಿಬೇಕಲ್ವ? ಹೆಂಡತಿ ಜ್ಯೋತಿಷ್ಯದವರ ಹತ್ರ ಹೋದ್ಲು ಅಂತ ಅಂದ್ಕೊಳ್ಳಿ, ಜ್ಯೋತಿಷ್ಯ ಭವಿಷ್ಯತನ್ನು ಕೇಳಲಿಕ್ಕೆ. ನನ್ನ ಗಂಡ ಈ ಥರ ಕುಡಿದು ಪ್ರತಿದಿನ ಬೆಳಿಗ್ಗೆಯಿಂದನೇ ಕುಡಿಲಿಕ್ಕೆ ಶುರು ಮಾಡ್ತಾನೆ, ಕುಡ್ಕೊಂಬಂದು ಹೊಡಿತಾನೆ ಅಂತ ಜ್ಯೋತಿಷ್ಯ ಕೇಳಲಿಕ್ಕೆ ಹೋದ್ಲು ಅಂತ ಅಂದ್ಕೊಳ್ಳಿ. ಏನು ಹೇಳ್ಬೋದು ಆ ಹೆಂಡತಿಗೆ ಜ್ಯೋತಿಷ್ಯದವನು? ಹೇಳಿ, ಏನು ಹೇಳ್ಬೋದು? ಇನ್ನೊಂದಷ್ಟು ವರ್ಷಗಳಾದ ನಂತರ ನಿನಗಿರುವಂಥ ಕಷ್ಟ ಹೋಗುತ್ತೆ, ಒಂದು ಸ್ವಲ್ಪ ಕಾಲ ಆದಂಥ ನಂತರ ನಿನಗಿರುವಂಥ ಕಷ್ಟ ಹೋಗುತ್ತೆ. ಸ್ವಲ್ಪ ಕಾಲ ಆದಮೇಲೆ ಹೋಗಬೇಕಲ್ವ? ಸ್ವಲ್ಪ ಕಾಲ ಆದಮೇಲೆ ಕುಡಿಯೋದು ಬಿಟ್ಟಿಲ್ಲ ಅಂದರೆ ಗಂಡ ಹೋಗಬೇಕು. ಫಸ್ಟ್ ಪಾಯಿಂಟ್. ಕುಡಿತಾನೆ ಇದ್ದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಬಿಲ್ ಕಟ್ಟಲಿಕ್ಕಾಗದೆ ಅಲ್ಲೂ ಕೈ ಬಿಟ್ಬಿಟ್ಟು ಅಲ್ಲಿ ಸರ್ಜರಿ ಗರ್ಜರಿ ಏನೂ ಆಗದೆ ಅಲ್ಲಿಂದ ಆದರೂ ಹೋಗಬೇಕು. 3ನೇ ಪಾಯಿಂಟು, ಗಂಡನೇ ಕುಡಿಯುವಂತಹದನ್ನು ಬಿಡಬೇಕು, ಏನೋ ಒಂದನ್ನು ಅರಿತುಕೊಂಡು. ಹೌದಾ? ಈ 3 ಪಾಸಿಬಿಲಿಟಿ ಅಲ್ವ ಇರುವಂತಹದ್ದು. ಇನ್ನು ಸ್ವಲ್ಪ ದಿನ ಆದಮೇಲೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂದರೆ ಅದು ಯಾವ ಲೆಕ್ಕದಲ್ಲಿ ಬಗೆಹರಿಲೇಬೇಕಲ್ವ? ಆ ಲಾಜಿಕ್ಕೂ ಸಹ ನಾವು ಅರ್ಥ ಮಾಡಿಕೊಳ್ಳುತ್ತೆ, ಅದನ್ನೂ ಸಹ ಯೋಚನೆ ಮಾಡುತ್ತೆ. ಇನ್ನೂ ಜ್ಯೋತಿಷ್ಯದವ್ರು ಹೇಳುವಂತಹ ಮಾತನ್ನು ನಂಬ್ತಾನೆ ಇದ್ದಾರೆ ಪ್ರಪಂಚದಲ್ಲಿ. ಹೌದಾ? ಈ ಸೃಷ್ಟಿಯನ್ನೆಲ್ಲ ಮಾಡಿ ದೇವರು ಹೇಳಿದ್ವಂತು ಏನಂತ? ಎಲ್ಲವೂ ಬಹು ಒಳ್ಳೆಯದು, ಬರೀ ಒಳ್ಳೆಯದಲ್ಲ, ತುಂಬ ಒಳ್ಳೆಯದಾಗಿರುವಂತಹದ್ದು. ದೇವರು ಸೃಷ್ಟಿಯಲ್ಲಿ ಮಾಡಿರುವಂತಹ ಪ್ರತಿಯೊಂದೊಂದೂ ಸಹ ತುಂಬ ಒಳ್ಳೆಯದಾಗಿರುವಂತಹದ್ದು. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಆ ಗ್ರಹಗಳಿಗಿರುವಂತಹ ಒಂದೊಂದು ಪೊಸಿಷನ್, ದೇವರು ಕ್ರಿಯೇಟ್ ಮಾಡಿರುವಂತಹ ಟೈಮ್, ಇವೆಲ್ಲವೂ ಸಹ ಒಳ್ಳೆಯದು ಅಂತ ದೇವರೇ ಸರ್ಟಿಫೈ ಮಾಡಿದ್ಮೇಲೆ ನಾವೇನು ಹೇಳ್ತಿದ್ವಿ ಗೊತ್ತಾ? ಇದು ಒಳ್ಳೆಯದಲ್ಲ. ಇನ್ನೊಂದು ಸ್ವಲ್ಪ ಜನ ಹಾಗಾದರೆ ನಮ್ಮ ಗ್ರಹಗತಿಗಳು ಸರಿಯಾಗಿಲ್ಲ ಅಂತ ನೀವು ಹೇಳ್ತಿದ್ದೀರಲ್ವ, ಏನು ಮಾಡಬೇಕು ಅದಕ್ಕೆ? ನಮ್ಮ ಹತ್ರ ಕಲರ್ ಉಂಗುರಗಳಿದೆ, ಅದರಲ್ಲಿ ನಿಮ್ಗೆ ಒಂದು ಕಲರನ್ನು ಕೊಡ್ತೀವಿ, ಆ ಕಲರ್ ಉಂಗುರವನ್ನು ಹಾಕ್ಕೋಬೇಕು. ಹೌದಾ? ನೋಡಿದ್ದೀರಾ? ರೂಬಿ, ಸಫೈರ್, ಟೊಪ್ಯಾಸ್, ಇದೆಲ್ಲ ಬೇರೆ ಬೇರೆ ಕಲರ್ಗಿರುವಂತಹ ನೇಮ್ಸ್. ಯೆಲ್ಲೋ ಕಲರ್ ಸ್ಟೋನ್ ಇದ್ದರೆ ಅದನ್ನು ಟೊಪ್ಯಾಸ್ ಅಂತ ಹೇಳಿ ಕರಿತೀವಿ, ಬ್ಲೂ ಕಲರ್ ಇದ್ದರೆ ಸಫೈರ್ ಅಂತ ಹೇಳಿ ಕರಿತೀವಿ. ಆ ದೇವರು ನಮಗೆ ನೋಡಿ ಆನಂದ ಪಡಲಿಕ್ಕೆ ಕೊಟ್ಟಿರುವಂತಹ ಕಲ್ಲುಗಳು ನಿಜನ ಸೃಷ್ಟಿ ಮಾಡಿರುವಂಥದ್ದು ಈ ಪ್ರಕೃತಿಯಲ್ಲಿ. ನಾವು ಅದನ್ನು ಕೈಗೆ ಹಾಕೊಂಡು ಓಡಾಡ್ತಿದ್ದೀವಿ. ಏನಕ್ಕಂದರೆ ಶನಿ ಅಡ್ಡ ಬಂದಿದೆ ಅಂತಿದ್ದೀವಿ. ಹೌದಾ? ವಿಚಿತ್ರ ಅಲ್ವಾ ನಾವು ಮಾಡ್ತಿರುವಂತಹದ್ದು, ನಮ್ಮ ಸುತ್ತಮುತ್ತ ನಡೀತಿರುವಂತಹದ್ದು ಈ ಸಮಾಜದಲ್ಲಿ. ಸತ್ಯವೇದಿಂದ ಒಂದಷ್ಟು ವಚನಗಳನ್ನು ನೋಡೋಣ. ಯೆರೆಮೀಯನ ಗ್ರಂಥ 10ನೇ ಅಧ್ಯಾಯ 2ನೇ ವಚನ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಗಳನ್ನು ಅಭ್ಯಾಸಿಸದಿರಿ, ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ಏನನ್ನು ನೋಡಿ ಹೆದರಬಾರ್ದು? ಆಕಾಶದ ಉತ್ಪಾತಗಳಿಗೆ ಹೆದರಬೇಡಿರಿ. ಹೆವೆನ್ಲಿ ಆಬ್ಜೆಕ್ಟ್ಸ್ ಅಂತ ಹೇಳಿ ಕರಿತೀವಿ. ಹೆವೆನ್ಲಿ ಆಬ್ಜೆಕ್ಟ್ಸ್ ಅಂದರೆ ಸೋಷಿಯಲ್ ಸ್ಟಡೀಸ್ ಲ್ಯಾಂಗ್ವೇಜಲ್ಲಿ ಏನು ಗೊತ್ತಾ? ನೀವು ನೋಡುವಂಥ ಸೂರ್ಯ, ಇದು ಒಂದು ಏನು? ಹೆವೆನ್ಲಿ ಆಬ್ಜೆಕ್ಟ್. ಚಂದ್ರ ಹೆವೆನ್ಲಿ ಆಬ್ಜೆಕ್ಟ್, ಆಕಾಶದ ಉತ್ಪಾತ. ನಕ್ಷತ್ರಗಳು ಆಕಾಶದ ಉತ್ಪಾತಗಳು. ಹೌದಾ? ಇದನ್ನು ನೋಡಿ ಏನು ಮಾಡಬಾರ್ದಂತೆ? ಇನ್ನೊಂದ್ಸರಿ ಓದೋಣ 2ನೇ ವಚನವನ್ನು. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ, ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ಜ್ಯೋತಿಷ್ಯದವರು ಏನಂದರು? ಶನಿ ಅಡ್ಡ ಬಂದಿದೆ ಅಂದರು. ಸರಿ, ಈ ಶನಿ ಎಲ್ಲಿರುವಂತಹದ್ದು? ಭೂಮಿ ಮೇಲೆ? ಆಕಾಶದಲ್ಲ? ಆಕಾಶದಲ್ಲಿ. ಸೂರ್ಯ ಕರೆಕ್ಟಾಗಿರುವಂಥ ಪೊಸಿಷನಲ್ಲಿ ಇಲ್ಲ. ಸೂರ್ಯ ಎಲ್ಲಿರುವಂತಹದ್ದು? ಆಕಾಶದಲ್ಲಿ. ಈ ಆಕಾಶದ ಉತ್ಪಾತಗಳಿಗೆ ನಾವೇನು ಮಾಡಬಾರ್ದಂತೆ? ಹೆದರಬಾರದು. ಗ್ರಹಣ ಹೆದರ್ತಾರ ಜನ? ಹೆದರ್ತಾರ? ಹೊರಗಡೆ ಬರ್ತಾರ? ಒಂದು ನರಪ್ರಾಣಿ ಆದರೂ ಹೊರಗಡೆ ಕಾಣಿಸುತ್ತೆ ಗ್ರಹಣದ ದಿನ? ಇಲ್ಲ. ಯಾರೋ ಈ ಮೂಢನಂಬಿಕೆಗಳನ್ನು ವಿರೋಧಿಸುವಂಥವ್ರು ಹೊರಗಡೆ ಕಾಣಿಸ್ಕೊಳ್ತಿರ್ತಾರೆ, ಓಡಾಡುವಂಥವ್ರು. ಆದರೆ ಬೇರೆ ಯಾರಾದರೂ ಕಾಣಿಸ್ಕೊಳ್ತಾರ? ಇಲ್ಲ. ಗ್ರಹಣ ಅಂದರೆ ಏನು ಗೊತ್ತಾ ನಮಗೆ? ಎಕ್ಲಿಪ್ಸ್ ಅಂತ ಹೇಳಿ ಕರಿತೀವಲ್ವ. ಏನು ಹಂಗಂದರೆ ಸೂರ್ಯ, ಚಂದ್ರ, ಭೂಮಿ ಅಲೈನ್ ಆಗುವಂತಹದ್ದು ಕೆಲವು ಫಾರ್ಮೇಷನ್ಗಳಲ್ಲಿ ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ ಅಂತ ಹೇಳಿ ಕರಿತೀವಿ. ಅದು ಯಾವ ಬೇಸಿಸ್ ಮೇಲೆ ಅಲೈನ್ ಆಗುತ್ತೆ, ಯಾವ ಬೇಸಿಸ್ ಮೇಲೆ ಒಂದಾದ ನಂತರ ಒಂದು ಲೈನಾಗಿ ಸ್ಟ್ರೈಟ್ ಲೈನಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದರ ಬೇಸಿಸ್ ಮೇಲೆ. ಹೌದಾ? ಈ ಗ್ರಹಣ ಆಕಾಶದಲ್ಲೆಲ್ಲ ನಡೆಯುವಂತಹದ್ದು ಅಲ್ವಾ? ಆಕಾಶದ ಉತ್ಪಾತ ಅದು. ಹೌದಾ? ಆಕಾಶದಲ್ಲಿ ನಡೆಯುವಂತಹ ವಿಚಾರ ದೇವರು ಏನಂತಿದ್ದಾರೆ ಗೊತ್ತಾ ಸತ್ಯವೇದದಲ್ಲಿ? ಈ ಆಕಾಶದಲ್ಲಿ ನಡೆಯುವಂತಹದ್ದು ಯಾವುದೂ ಸಹ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ, ನೀವು ಅದಕ್ಕೋಸ್ಕರ ಹೆದರಬಾರದು. ನಾವೇನಂತಿದ್ದೀವಿ? ಇಲ್ಲ, ನಾವು ಹೆದರ್ತೀವಿ. ಹೆದರಿದ್ರೆ ಆಕಾಶವನ್ನು ಸೃಷ್ಟಿ ಮಾಡಿರುವಂತಹ ದೇವರಿಗೋಸ್ಕರ ಹೆದರಬೇಕು ಅಂತ ದೇವರಂದರೆ, ನಾವು ಇಲ್ಲ, ನೀವು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಗಳಿಗೆ ಹೆದರ್ತೀವಿ, ಆದರೆ ನಿಮಗೆ ಹೆದರೋದಿಲ್ಲ. ಇದು ಮನುಷ್ಯರ ಪರಿಸ್ಥಿತಿ ಪ್ರಸ್ತುತ. ನೀವು ನೋಡ್ತಿರ್ತೀರ ಪ್ರಿಯರ, ಜ್ಯೋತಿಷ್ಯಗಳು ಅದು ಎಷ್ಟು ಸುಳ್ಳಾಗಿರುವಂತಹದ್ದು ಟಿ ವಿಗಳಲ್ಲಿ ಹಾಕಿ ತೋರಿಸ್ತಾರೆ. ಅದು ಯಾಕೋ ನಮ್ಮ ಜನರಿಗೆ ತಲೆಗೆ ಹೋಗೋದಿಲ್ಲ. ಜ್ಯೋತಿಷ್ಯಗಳು ಹೇಗೆ ಸುಳ್ಳು ಅನ್ನುವಂತಹ ಟಿ ವಿಲೇ ಹಾಕಿ ತೋರಿಸ್ತಾರೆ. ನಾನು ನೋಡಿದಾಗ ಒಂದು 5-6 ವರ್ಷಗಳ ಹಿಂದೆ ಜ್ಯೋತಿಷ್ಯ ಹೇಳ್ತೀನಿ ಅಂತ TV9 ಆಗಾಗ ಒಬ್ಬ ವ್ಯಕ್ತಿ ಬರ್ತಿದ್ದ. ನಾನು ಅಂದರೆ ನಂಬರ್ ಅಂದರೆ ನಾನು ಅಂತ ಹೇಳ್ಕೊಂಡು ಬರ್ತಿದ್ದ. ಗೊತ್ತಾ ನಮಗೆ ಏನು ಆ ವ್ಯಕ್ತಿಯ ಹೆಸರು? ಓಕೆ, ಹೀಗೆ ಇದನ್ನು ಹೇಳ್ಕೊಂಡು ಬರ್ತಿದ್ದ ಒಬ್ಬ ವ್ಯಕ್ತಿ.
ಈ ವ್ಯಕ್ತಿ ನೀಟಾಗಿ ಒಂದು ಪ್ರಿಡಿಕ್ಷನ್ ಕೊಟ್ಟ. ಅವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯಾವುದೋ ಒಂದು ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ಇತ್ತು. ಅದು ಹೇಳ್ದ, ಭಾರತ ದೇಶ ಖಂಡಿತವಾಗಿ ಸೋಲನ್ನು ಅನುಭವಿಸ್ಲಿಕ್ಕೆ ಚಾನ್ಸೇ ಇಲ್ಲ. ಪಾಕಿಸ್ತಾನ ಅಲ್ಲ ಅನ್ಸುತ್ತೆ, ಆಸ್ಟ್ರೇಲಿಯಾನೋ ಯಾವುದೋ ಒಂದು ಕಂಟ್ರಿ ಮೇಲೆ ಮ್ಯಾಚ್ ಇತ್ತು. ಭಾರತ ದೇಶ ಖಂಡಿತವಾಗಲಿ ಸೋಲನ್ನು ಅನುಭವಿಸುವಂತಹ ಚಾನ್ಸೇ ಇಲ್ಲ, ನಾನು ಹೇಳ್ತಿದ್ದೀನಿ. ಒಂದು ವೇಳೆ ಸೋತ್ರೆ ನಾನು ಇದನ್ನೆಲ್ಲ ಬಿಟ್ಬಿಡ್ತೀನಿ ಅಂದ ನ್ಯೂಸಲ್ಲೇ ಕೂತ್ಕೊಂಡು. ನೆಕ್ಸ್ಟ್ ದಿನ ಆಸ್ಟ್ರೇಲಿಯಾ ಭರ್ಜರಿ ಗೆಲುವು ಭಾರತ ದೇಶದ ಮೇಲೆ. ಹೌದಾ? ಈ ವ್ಯಕ್ತಿ ಇನ್ನೂ ಬಿಟ್ಟಿಲ್ಲ ಗೊತ್ತಾ? ನಮ್ಮ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಜ್ಯೋತಿಷ್ಯ ಹೇಳ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾನೆ. ಆಂಧ್ರ ಪ್ರದೇಶದಲ್ಲಿದ್ದಾನೆ ಈ ವ್ಯಕ್ತಿ. ಈಗ ನಾವಾಗಲಿಂದ ಮಾತಾಡ್ಕೊಳ್ತಿದ್ದೀವಲ್ವ, ಇವ್ರು ಮಾಡುವಂತಹದ್ದು ಬಿಸ್ನೆಸ್, ಇವ್ರು ಮಾಡುವಂತಹದ್ದು ಹಣ ಮಾಡಲಿಕ್ಕೋಸ್ಕರ ಈ ವೃತ್ತಿಯನ್ನು ಚೂಸ್ ಮಾಡಿದ್ದಾರೆ ಅನ್ನೋ ನೀವು ಸ್ಪಷ್ಟವಾಗಿ ನೋಡ್ಬೋದು. ಇದನ್ನು ನೋಡಿದ್ರೂ ಜನರಿಗೆ ಇನ್ನೂ ಬುದ್ಧಿ ಬರೋದಿಲ್ಲ, ಇನ್ನೂ ಜ್ಯೋತಿಷ್ಯದವರು ಹತ್ರನೇ ಹೋಗ್ತಾರೆ. ಈ ವ್ಯಕ್ತಿ ಹೇಳಿರುವಂತಹದ್ದು ಬಟ್ಟಾಬಯಲಾಗಿ ಇದು ಸುಳ್ಳು ಅಂತ ಜನರ ಮಧ್ಯದಲ್ಲಿ ಗೊತ್ತಾದರೂ ಸಹ ಇನ್ನೂ ಸಹ ನಂಬುತ್ತಿಲ್ಲ. 2014 ಎಲೆಕ್ಷನ್ ಭಾರತ ದೇಶದಲ್ಲಿ ಒಂದು ದೊಡ್ಡ ಜ್ಯೋತಿಷ್ಯ ಹೇಳ್ದ, ಏನೋ ಯಾವುದೋ ಬೇರೆ ಪಾರ್ಟಿ ಗೆಲ್ಲತ್ತೆ ಅಂತ ಹೇಳ್ದ. ಅದಕ್ಕೆ ತೀವ್ರವಾಗಿ ವಿರುದ್ಧವಾಗಿ ನಡೀತು ಎಲೆಕ್ಷನ್ ರಿಸಲ್ಟ್ಸ್. ನಮ್ಮ ಜನಕ್ಕೆ ಅರ್ಥ ಆಗಬೇಕಲ್ವ, ಸಮಾಜಕ್ಕೆ ಅರ್ಥ ಆಗಬೇಕಲ್ವ? ಅದು ಅರ್ಥ ಆಗೋದಿಲ್ಲ. ಅಟ್ಲೀಸ್ಟ್ ಉಳಿದಂತಹ ಜನ ಏನಾಗ್ತಾರೋ ನಾವು ಹೇಳಲಿಕ್ಕೆ ಪ್ರಯತ್ನ ಪಡೋಣ, ಅವ್ರು ಬರ್ತಾರೋ ಇಲ್ವೋ ಅದು ಅವರಿಗೆ ಸಂಬಂಧಪಟ್ಟಿರುವಂತಹದ್ದು. ಆದರೆ ಕ್ರೈಸ್ತರು ಯಾರ ಕೈಯಲ್ಲಿ ಸತ್ಯವೇದ ಇದೆಯೋ ಅಟ್ಲೀಸ್ಟ್ ಅವರಾದರೂ ಸಹ, ನಿಮಗೆ ಗೊತ್ತಿರುವಂತಹ ಕ್ರೈಸ್ತರು ಯಾರಿಗಾದರೂ ಈ ನಂಬಿಕೆಗಳು ಇದ್ದರೆ, ಈ ಮೂಢನಂಬಿಕೆಗಳಲ್ಲಿ ಅವರಿದ್ದರೆ ಅವ್ರಿಗೆ ಹೇಳಿ ಇದನ್ನು ಅರ್ಥ ಮಾಡಿಸಿ ಇದೆಲ್ಲ ಅವ್ರ ತಲೆಗೆ ಹೋಗುವಂತಹ ನೀಟಾಗಿ ಹೇಳುವಂತಹ ಜವಾಬ್ದಾರಿ ನಿಮ್ಮದೇ. ಏಕೆಂದರೆ ಸತ್ಯವೇದದಲ್ಲಿ ಮಾಟಮಂತ್ರಿಕರು ಬಯಲಾಗಿರುವಂತಹದ್ದು, ಅವರ ಗುಟ್ಟು ರಟ್ಟಾಗಿರುವಂತಹದ್ದು ನೀವು ಸತ್ಯವೇದದಲ್ಲಿ ನೋಡ್ತೀರಾ, ಹೌದಲ್ವ? ಜ್ಯೋತಿಷ್ಯಗಳು ಅವರು ಏನು ನಾಟಕ ಮಾಡ್ತಿದ್ರು, ನೆಬೂಕದ್ನೆಚ್ಚರ್ ಪಕ್ಕದಲ್ಲಿ ಇದ್ಕೊಂಡು ನೆಬೂಕದ್ನೆಚ್ಚರ್ ಕೈಯಲ್ಲಿ ಇವ್ರಿಗೆ ಮರಣ ಶಿಕ್ಷೆ ಆಯಿತು ಗೊತ್ತಾ ನಮಗೆ? ಇಲ್ಲಿರುವಂತಹ ಪಂಡಿತರಿಗೆ, ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರಿಂದ ಸ್ವಲ್ಪ ಜನ ತಡೆಯಲ್ಪಟ್ರಷ್ಟೇ ಹತ್ತಿರ ಆಗುವಂತಹದ್ದು. ಕೊನೆಯದಾಗಿ ದಾನಿಯೇಲನು ಮುಂದೆ ಬಂದ್ರಲ್ವ ಈ ಕನಸನ್ನು ಅರ್ಥ ಹೇಳಲಿಕ್ಕೆ, ಹೌದಲ್ವ? ಈ ಮುಂಚೆ ಪಾಪ ಪಂಡಿತರ ಕಥೆಯೆಲ್ಲ ಆಯಿತು. ರಾಜನ ಪಕ್ಕದಲ್ಲಿದ್ದಂತಹ ಜ್ಯೋತಿಷ್ಯಕ್ಕೆ ಮಾಟಮಂತ್ರಕ್ಕೆ ಪಾಪ್ಯುಲರ್ ಆಗಿರುವಂತಹ ಒಂದು ಕಂಟ್ರಿ ಬ್ಯಾಬಿಲೋನ್, ಕ್ರಿಸ್ತ ಪೂರ್ವದಲ್ಲಿ. ಅಲ್ಲಿ ನಡೀತಿದ್ದಂತಹದ್ದೆಲ್ಲ ಬರೀ ಬ್ಲ್ಯಾಕ್ ಮ್ಯಾಜಿಕ್ಕು, ಅದು ಇದು ಈ ರೀತಿಯಾಗಿರುವಂತಹ ಚಟುವಟಿಕೆಗಳೇ, ಹೌದಾ? ಅಲ್ಲಿದ್ದಂತಹ ಪ್ರಮುಖ ಜ್ಯೋತಿಷ್ಯಗಳೇ ಭವಿಷ್ಯತ್ತನ್ನು, ಈಗಾಗಲೇ ಬಿದ್ದಿರುವಂತಹ ಕನಸನ್ನು, ಹಿಂದೆ ನಡೆದಿರುವಂತಹದ್ದನ್ನು ಖಚಿತವಾಗಿ ಹೇಳಲಿಕ್ಕೆ ಹೋಗದೇ ಇರಬೇಕಾದ್ರೆ ಇವಾಗ ಹೇಳ್ತಾರೆ. ಈ ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡ್ತಿರುವಂತಹ ಜನ ಭವಿಷ್ಯತ್ತಂದರೆ ಹೆಂಗಿರಬೇಕು ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತರ ಒಬ್ಬ ಶಿಷ್ಯನನ್ನು ಕರೆದು, ಅಲ್ಲಿಗೆ ಹೋಗು, ಅಲ್ಲೊಂದು ಮೀನಿರುತ್ತೆ, ಅದರ ಬಾಯಲ್ಲಿ ಒಂದು ಕಾಯಿನ್ ಇರುತ್ತೆ, ತೊಗೊಂಡು ಬಂದು ಟ್ಯಾಕ್ಸ್ ಕಟ್ಟು ಅನ್ನೋ ಹಂಗಿರಬೇಕು ಜ್ಯೋತಿಷ್ಯ. ಅದು ನಿಜವಾಗ್ಲೂ ಫ್ಯೂಚರ್, ಅದು ನಿಜವಾಗ್ಲೂ ಮುಂದೆ ನಡೆಯುವಂತಹದ್ದು. ಅಲ್ಲಿಗೆ ಹೋದರೆ ಅದೇ ಮೀನು ಬರುತ್ತೆ ಆ ಜಾಗಕ್ಕೆ, ಆ ಮೀನು ಬಾಯಲ್ಲೇ ಕಾಯಿನ್ ಸಿಕ್ಕಾಕೊಂಡಿರುತ್ತೆ, ಆ ಕಾಯಿನನ್ನು ತೊಗೊಂಡು ಬಂದು ನೀನು ಕಟ್ಟಬೇಕು. ಅಲ್ಲಿಗೆ ಹೋಗು, ಅಲ್ಲೊಂದು ಕತ್ತೆಯನ್ನು ಕಟ್ಟಾಕಿರ್ತಾರೆ, ಅದನ್ನು ಬಿಚ್ಕೊಂಡು ತೊಗೊಂಬ, ಯಾರಾದರೂ ಕೇಳಿದ್ರೆ ನಾನು ಪ್ರಭುಗೆ ಬೇಕು ಅನ್ನೋ ಕೊಡ್ತಾರೆ. ಕೊಡೋದಿಲ್ಲ ಅನ್ನುವಂಥ ಮಾತಿಲ್ಲ, ಕೊಡ್ತಾರೋ ಇಲ್ವೋ, ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳ್ತಿಲ್ಲ. ಇದು ಹೀಗೆ ಆಗತ್ತೆ, ಇದು ಹೀಗೆ ಆಗತ್ತೆ. ಭವಿಷ್ಯತ್ ಹೇಳುವಂತಹದ್ದು ಅಂದರೆ ಹಿಂಗಿರಬೇಕು, ಎಕ್ಸಾಕ್ಟಾಗಿ, ಖಚಿತವಾಗಿ, ಸ್ಥಳದ ಸಹಿತವಾಗಿ. ನೀವು ಸತ್ಯವೇದದಲ್ಲಿ ನೋಡಿದಾಗ ಕೆಲವರು ಬಲಿಯಾಗುವಂತಹ ಸ್ಥಳವನ್ನು ಎಕ್ಸಾಕ್ಟಾಗಿ ಬರೆಸಿದ್ದಾರೆ ಗೊತ್ತಾ? ನಾಬೋತನ ರಕ್ತವನ್ನು ನಾಯಿಗಳು ಎಲ್ಲಿ ನೆಕ್ಕಿದ್ವೋ ಅದೇ ಸ್ಥಳ, ಎಕ್ಸಾಕ್ಟಾಗಿ ನೀನು ಬಲಿಯಾಗುವಂಥ ಸ್ಥಳ ಅದು, ಅದೇ ಪಾಯಿಂಟ್. ಹಂಗಿರಬೇಕು ಭವಿಷ್ಯತ್ ಅನ್ನುವಂತಹದ್ದು. ಅದಕ್ಕೆ ಸೈಂಟಿಸ್ಟ್ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಒಂದು ಟ್ರಯಲನ್ನು ಮಾಡಿದ್ರು. ಅದು ಸಹ ಯಾವುದೋ ಒಂದು ಚಾನಲಲ್ಲಿ ಬಂತು, ಇಂಗ್ಲೀಷ್ ಅಂದರೆ ಹೊರದೇಶದ ಸೈಂಟಿಸ್ಟ್ ಭಾರತ ದೇಶಕ್ಕೆ ಬಂದು ಜ್ಯೋತಿಷ್ಯ ಹೇಳ್ತೀನಿ ಅಂತ ತುಂಬ ದಿನದಿಂದ ಒಬ್ಬ ದೊಡ್ಡ ಜ್ಯೋತಿಷಿ ಮೋಸ ಮಾಡ್ತಿದ್ದ ಜನರನ್ನು. ಅವ್ರ ಹತ್ರ ಬಂದರು, ಅದನ್ನು ಲೈವಲ್ಲಿ ಬಿಟ್ಟರು ಶೂಟ್ ಮಾಡಿ ಆ ವಿಡಿಯೋವನ್ನು. ಏನು ಆ ಜ್ಯೋತಿಷ್ಯದವನಿಗೆ ಒಂದೇ ಹೇಳಿದ್ದ ಸೈಂಟಿಸ್ಟ್ಗಳು, ನೀನು ನಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಬೇಡ, ನನ್ನ ಹತ್ರ ಒಂದು ಕಾಯಿನ್ ಇದೆ, ಅದನ್ನು ನಾನು 2 ಕೈಯಲ್ಲಿ ಒಂದು ಕೈಯಲ್ಲಿ ಇಟ್ಕೊಳ್ತೀನಿ, ಯಾವ ಕೈಯಲ್ಲಿದೆ ಹೇಳು ನೋಡೋಣ, ಅಷ್ಟೇ ಹೇಳಿದವರು. ಕೊನೆಯದಾಗಿ ಹಿಂದೆನೇ ಇಟ್ಬಿಟ್ಟು ಕಾಯಿನನ್ನು 2 ಕೈಯಲ್ಲಿ ಕಾಯಿನ್ ಇಟ್ಕೊಳ್ಲಿಲ್ಲ. ಜ್ಯೋತಿಷಿಗೆ ತೋರಿಸಿದ್ರು, ಅವ್ನು ಲೆಫ್ಟ್ ಹ್ಯಾಂಡನ್ನು ಚೂಸ್ ಮಾಡ್ದ, ತೆಗೆದು ತೋರಿಸು, 2 ಕೈಯಲ್ಲಿ ಕಾಯಿನು ಇಲ್ಲಪ್ಪ, ನೀ ಹೇಳ್ತಿರುವಂತಹದ್ದು ನಿನಗೆ ಯಾವ ಕೈಯಲ್ಲಿ ಕಾಯಿನ್ ಇದೆಯಾ ಇಲ್ವಾ ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ನೀನು ನಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀಯಾ? ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ದೇವರು ನಮ್ಮ ಜೀವನಗಳನ್ನು ಅಂದರೆ ನಮಗೆ ಮುಂದೆ ಏನಾಗುತ್ತೆ ಅನ್ನುವಂತಹದ್ದು ಯಾವ ಕಾರಣಕ್ಕೂ ಸಹ ಗೊತ್ತಾಗಬಾರದು. ಗೊತ್ತಾದರೆ ನೀವು ನಿದ್ರೆ ಮಾಡ್ತೀರಾ? ಆರಾಮಾಗಿ ನಿದ್ರೆ ಮಾಡ್ತೀರಾ? ನಿಮ್ಮ ಮಗನಿಗೆ ಚಿಕ್ಕದಾಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀರಾ ನೀವು? ನಿದ್ರೆ ಮಾಡ್ತೀರಾ? ಊಟ ಮಾಡ್ತೀರಾ? ಎಷ್ಟು ದಿನದಿಂದ ಊಟ ಮಾಡೋದಿಲ್ಲ ಗೊತ್ತಾ? ನಾವು ಇದೇ ಟೈಮ್ಗೆ ಹೋಗ್ತೀವಿ ಅಂತ ಗೊತ್ತು ಮಾಡಿದ್ರು ಅಂತ ಅಂದ್ಕೊಳ್ತೇವ್ರು. ನಾವು ಇದೇ ಟೈಮ್ಗೆ ನಮ್ಮ ಜೀವನದಲ್ಲಿ ನಡೆಯುವಂತಹದ್ದೆಲ್ಲ ಪ್ರಿಪೇರ್ಡ್ ಆಗಿ ಹೇಳಿಬಿಟ್ರು ಅಂತ ಅಂದ್ಕೊಳ್ತೇವ್ರು. ಅದೊಂದು ಜೀವನನೇನಾ?
ಅದೊಂದು ಬದುಕೇನಾ? ಇಲ್ಲ. ನಾವು ದೇವರನ್ನು ನಂಬುವಂತಹದ್ದು ಏನಕ್ಕೋಸ್ಕರ? ನಮ್ಮ ಜೀವನದಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಏನು ನಡೆಯುತ್ತೋ ಗೊತ್ತಿಲ್ಲ, ನಡೆಸ್ಕೊಂಡು ಹೋಗ್ತಿರುವಂತಹ ದೇವರು ಅಂತ ಕೃತಜ್ಞತೆ ಹೇಳ್ತಿದ್ದೇವೆ ಇವಾಗ. ಅವಾಗಿರುತ್ತಾ ಅದು? ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗೋದ್ರೆ ಇರುತ್ತಾ? ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗಬಾರ್ದು. ಇದನ್ನು ಗೊತ್ತಾಗದಂತೆ ಮಾಡಿರುವಂತಹದ್ದು ದೇವರು. ಅದು ಗೊತ್ತು ಮಾಡಿಕೊಳ್ಳುವಂತಹ ಪ್ರಯತ್ನ ನಾವು ಯಾವತ್ತೂ ಸಹ ಮಾಡಬಾರದು. ಏನಾದರೂ ಏನು ಹೋದರೂ ನಾವು ದೇವರಲ್ಲಿ ಇರ್ತೀವಿ, ಅದು ಒಂದೇ ನಮಗೆ ಗೊತ್ತಿರಬೇಕಾಗಿರುವಂತಹದ್ದು. ಹೌದಾ? ಇದಿಷ್ಟನ್ನು ಸಹ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ತೀವ. ಓಕೆ, ಈ ಸಂದೇಶದ 2ನೇ ಭಾಗವನ್ನು ಇನ್ನು ಸ್ವಲ್ಪ ಇದೆ, ವಾಸ್ತುಶಾಸ್ತ್ರ ಅಂತೆ, ಮತ್ತು ನ್ಯೂಮರಾಲಜಿ ಅಂತೆ, ಇದನ್ನೆಲ್ಲ ಮುಂದಿನ ವಾರ ಈ ಸಂದೇಶದ 2ನೇ ಭಾಗದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಈ ಪ್ರಪಂಚದಲ್ಲಿ ಈ ರೀತಿ ನಡೆಯುವಂತಹ ಮೋಸಗಳಿಗೆ ನೀವು ಎಷ್ಟು ವಿರುದ್ಧವಾಗಿ ಎದ್ದಿದ್ದೀರ ಹಳೆಯ ಒಡಂಬಡಿಕೆಯಲ್ಲಿ ಅಂತ ಹೇಳಿ ನಾವು ನೋಡಿದ್ದೇವೆ. ನೀವೆಷ್ಟು ಕೋಪಗೊಂಡಿದ್ದೀರಾ ಅಂತ ಹೇಳಿ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲೂ ಸಹ ಇನ್ನೂ 4000 5000 ವರ್ಷಗಳಾದರೂ ಸಹ ಇನ್ನೂ ಪ್ರಪಂಚದಲ್ಲಿ ಅದೇ ನಡೀತಿರಬೇಕಾದ್ರೆ ಇನ್ನೂ ಸಹ ನಿಮಗಿರುವಂತಹ ಬಾಧೆ, ನಿಮಗಿರುವಂತಹ ಆವೇದನೆ, ಜನರಿಗೇನಾದರೂ ಆದಾಗ ಅವರು ನಿಮ್ಮ ಹತ್ರ ಬರುತ್ತೆ, ಪ್ರಪಂಚದಲ್ಲಿ ನಡೆಯುವಂತಹ ಮೋಸದ ಹತ್ರ ಹೋಗಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ದುಃಖ ಹಾಗೆ ಉಳ್ಕೊಂಡಿದೆ ಇವತ್ತಿಗೂ ಸಹ. ಯಾಕೆಂದರೆ ಇವತ್ತೂ ಸಹ ಪ್ರಪಂಚ ಅವರ ಮಾತುಗಳನ್ನೇ ನಂಬ್ತಿರುವಂತಹದನ್ನು ನಾವು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳ್ತಿದ್ದೇವೆ. ಸಾಧ್ಯವಾದ ಮಟ್ಟಕ್ಕೆ ತಂದೆ ನಮ್ಮ ಜೀವನಗಳನ್ನು ನಾವು ಸರಿ ಮಾಡಿಕೊಂಡು ನಮ್ಮ ಸುತ್ತಮುತ್ತ ಇರುವಂತಹವರ ಜೀವನಗಳನ್ನು ಬೆಳಕಿಗೆ ತರುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ, ಇದನ್ನೆಲ್ಲ ಹೇಳಿ ಜನರಿಗೆ ಈ ಮೂಢನಂಬಿಕೆಗಳ ಮೇಲಿರುವಂತಹ ನಂಬಿಕೆಯನ್ನು ನಿಮ್ಮ ಕಡೆ ತಿರುಗಿಸುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. 2ನೇ ಸಂದೇಶ ಕೊಡಬೇಕಾದ್ರೆ ನಿಮ್ಮ ಮಗನ ಜೊತೆ ನೀವಿದ್ದು ನಮ್ಮಲ್ಲೂ ಕೇಳಿರುವಂತಹ ಮಾತುಗಳನ್ನು ಅಳವಡಿಸ್ಕೊಳ್ಬೇಕಾಗಿರುವಂತಹ ಜ್ಞಾನವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.